ಇವತ್ತು ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲಿ ಸೆಕೆಂಡ್ ಎಕ್ಸರ್ಸೈಸ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ನಾನು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ನ ಕಂಪ್ಲೀಟ್ ಡಿಟೇಲ್ ಆಗಿ ಓಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋ ಅಲ್ಲಿ, ರೈಟ್? ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ಟೋಟಲ್ ಇನ್ಕ್ರೀಸಿಂಗ್ ಫಂಕ್ಷನ್ ಬೇಸಿಕ್ಕಿಂದ ತೊಗೊಂಬಂದು ನಿಮಗೆ ಹೇಳಿದ್ದೀನಿ, ಅರ್ಥ ಆಯ್ತಲ್ಲ? ವಿತ್ ವೆರಿ ಗುಡ್ ಎಕ್ಸಾಂಪಲ್ಸ್, ಈಸಿ ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೀನಿ, ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೀನಿ. ಸೊ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂದರೆ ಇದನ್ನು ವಾಚ್ ಮಾಡಬೇಡಿ, ಯಾಕೆಂದರೆ ಅರ್ಥ ಆಗಲ್ಲ, ಅರ್ಥ ಆಯ್ತಲ್ಲ? ಸೊ ಆರ್ಡರ್ ವೈಸ್ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ವಾಚ್ ದೋಸ್ ಲೆಕ್ಚರ್ಸ್, ನಮ್ಮ ಚಾನಲಲ್ಲೇ ಪ್ಲೇಲಿಸ್ಟಲ್ಲಿ ಇದೆ ಅಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಿ, ಆ ಕಾಮೆಂಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಯು ವಿಲ್ ಡೈರೆಕ್ಟ್ಲಿ ರೀಚ್ ದೇರ್, ಅರ್ಥ ಆಯ್ತಲ್ಲ? ಸೊ ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್, ರೈಟ್? ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ನಾನು ನಿಮಗೆ ಏನೇನು ಹೇಳಿದ್ದೀನಿ ಅದರಲ್ಲಿ ಈಗೇನು ಮಾಡೋಣ ಅಂತ ಅಂದರೆ, ವಿಲ್ ಸ್ಟಾರ್ಟ್ ದ ಎಕ್ಸಸೈಸ್, ಬಟ್ ಬಿಫೋರ್ ದಟ್ ಐ ಜಸ್ಟ್ ವಾಂಟ್ ಟು ರಿವೈಸ್ ಇಟ್ ಅಪ್. ಓಕೆ, ಏನು ಕಲ್ತಿದ್ವಿ? ಇನ್ಕ್ರೀಸಿಂಗ್ ಫಂಕ್ಷನ್, ಡಿಕ್ರೀಸಿಂಗ್ ಫಂಕ್ಷನ್, ಹೌದಾ? ಇನ್ಕ್ರೀಸಿಂಗ್ ಅಂದರೆ ನಾನೇನು ಹೇಳಿದ್ದೆ, ಗ್ರಾಫು ಹಿಂಗೆ ಹೋಗ್ತಾ ಇರಬೇಕು, ಈ ಥರ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಹಿಂಗೆ ಬಂದು ಈ ಥರ ಬಂತು ಅಂದರೆ, ಇಲ್ಲೆಲ್ಲೋ ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಯಿತು ಅಂದರೆ ದಿಸ್ ಈಸ್ ಜಸ್ಟ್ ಇನ್ಕ್ರೀಸಿಂಗ್, ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ರೈಟ್? ಇದೇ ಥರ ಹಿಂಗೆ ಬರ್ತಾ ಇದ್ರೆ ಡಿಕ್ರೀಸಿಂಗ್, ಹಿಂಗೆ ಬಂದು ಎಲ್ಲೋ ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿ ಈ ಥರ ಬಂತು ಅಂದರೆ ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಆ್ಯಂಡ್ ಈ ಥರ ಸ್ಟ್ಯಾಗ್ನೆಂಟ್ ಆಗಿ ಬಂತಲ್ಲ ಇದು ಡಿಕ್ರೀಸಿಂಗ್ ಅಷ್ಟೇ, ಅರ್ಥ ಆಯ್ತಲ್ಲ? ಇನ್ ದಟ್ ಪರ್ಟಿಕ್ಯುಲರ್ ಇಂಟರ್ವಲ್ ಅವ್ರು ಹೇಳ್ತಾರೆ, ಇಂಟರ್ವಲ್ ಹೇಳಿಲ್ಲ ಅಂದರೆ ರಿಯಲ್ ನಂಬರ್ಸ್ ಅಂತ ಡೈರೆಕ್ಟಾಗಿ ಹೇಳ್ತಾರೆ, ಅರ್ಥ ಆಯ್ತಲ್ಲ? ಸೊ ಅವ್ರು ಯಾವ ಇಂಟರ್ವಲಲ್ಲಿ ಕೇಳಿದಾರೋ ಆ ಇಂಟರ್ವಲಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ನಾನು 2 ಡೆಫಿನೇಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ನಾರ್ಮಲ್ ಗ್ರಾಫಿಕಲ್ ಮೆಥಡು, ಅಂದರೆ ನಿಮಗೇನು ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೋ ಅದ್ರದ್ದು ಗ್ರಾಫ್ ಬರೆದು ಗ್ರಾಫ್ ಅಬ್ಸರ್ವ್ ಮಾಡಿಬಿಟ್ಟು ನೀವು ಆ ಗ್ರಾಫು ಇನ್ಕ್ರೀಸಿಂಗ್ ಇದೆಯೋ ಇಲ್ಲೋ ಅಂತ ಹೇಳ್ತೀರಾ, ಅರ್ಥ ಆಯ್ತಲ್ಲ? ಇನ್ನೂ ಒಂದು ಮೆಥಡು ಡೆರಿವೇಟಿವ್ ಟೆಸ್ಟ್, ವಿಚ್ ವಿ ಪ್ರಿಫರ್ ದ ಮೋಸ್ಟ್. ಯಾಕೆ ಅಂತ ಅಂದರೆ ಎಲ್ಲ ಫಂಕ್ಷನ್ಸಿಗೂ ಗ್ರಾಫ್ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ, ಅರ್ಥ ಆಯ್ತಲ್ಲ? ಗ್ರಾಫಿಕಲ್ ಮೆಥಡ್ ಏನಿದೆಯಲ್ಲ, ನೀವು ಗ್ರಾಫ್ ಹಾಕೋದು ಎಲ್ಲ ಕ್ವಶನ್ಸಿಗೆ ಪಾಸಿಬಲ್ ಇಲ್ಲ ಅಂತಂದರೆ ಮೀನಿಂಗ್ ಏನು? ಅಷ್ಟು ಟೈಮ್ ತೊಗೊಂಡು ಯಾಕೆ ಮಾಡೋದು ಅಂತ ಅರ್ಥ ಆಯ್ತಲ್ಲ? ಪಾಸಿಬಲ್ ಇಲ್ಲ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಮಾಡೋಕ್ಕೆ ಬರುತ್ತೆ, ಬಟ್ ಟೈಮ್ ಟೇಕಿಂಗ್. ಆ್ಯಂಡ್ ವಿ ಆಲ್ವೇಸ್ ಲುಕ್ ಫಾರ್ ದ ಮೆಥಡ್ಸ್ ವಿಚ್ ರೆಡ್ಯೂಸಸ್ ಆರ್ ಟೈಮ್, ಓಕೆನಾ? ಸೊ ನಮಗೆ ಕಮ್ಮಿ ಟೈಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುವಂತಹ ಮೆಥಡ್ನ ನಾವು ಹುಡುಕ್ತೀವಿ, ಹಾಗಾಗಿ ನಾವು ಪ್ರಿಫರ್ ಮಾಡೋದೇನು? ಡೆರಿವೇಟಿವ್ ಟೆಸ್ಟ್. ಸೊ ಡೆರಿವೇಟಿವ್ ಟೆಸ್ಟ್ ಅಂತ ಅಂದರೆ ಏನೇ ಅಂತ ಹೇಳ್ಕೊಟ್ಟಿದ್ದೆ, ಸಿಂಪಲ್. ನಿಮಗೆ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ನೀವೇನು ಮಾಡಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಬೇಕು. ಆ ಎಫ್ ಡ್ಯಾಶ್ ಆಫ್ ಎಕ್ಸು ಗ್ರೇಟರ್ ದ್ಯಾನ್ 0 ಯಾವ ಇಂಟರ್ವಲಲ್ಲಿ ಆಗ್ತಾ ಇದೆ ಅಂತ ನೋಡ್ರಿ, ಅರ್ಥ ಆಯ್ತಲ್ಲ? ನಾನು ಅಲ್ಲಿ ಎಕ್ಸಾಂಪಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೋಡಬೇಕು ಯಾವ ಇಂಟರ್ವಲಲ್ಲಿ ಗ್ರೇಟರ್ ದ್ಯಾನ್ 0 ಆಗ್ತಾ ಇದೆಯೋ ಆ ಇಂಟರ್ವಲಲ್ಲಿ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತೀವಿ. ಯಾವ ಇಂಟರ್ವಲಲ್ಲಿ ಲೆಸ್ ದ್ಯಾನ್ 0 ಆಗ್ತಾ ಇದೆಯೋ ಆ ಇಂಟರ್ವಲಲ್ಲಿ ನಾವೇನಂತೀವಿ? ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ, ಅರ್ಥ ಆಯ್ತಲ್ಲ? ಸಿಂಪಲ್ ಕಾನ್ಸೆಪ್ಟ್ ಇದೆ. ಎಫ್ ಆಫ್ ಎಕ್ಸ್ ಇರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಬೇಕು, ಆ್ಯಂಡ್ ದೆನ್ ಯಾವ ಇಂಟರ್ವಲಲ್ಲಿ ಪಾಸಿಟಿವ್ ಬರ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು. ಪಾಸಿಟಿವ್ ಬರ್ತಾ ಇದೆ ವ್ಯಾಲ್ಯೂಸು ಅಂತ ಅಂದರೆ ಇನ್ಕ್ರೀಸಿಂಗ್ ಅಂತೀವಿ, ನೆಗೆಟಿವ್ ಬರ್ತಾ ಇದೆ, ಲೆಸ್ ದ್ಯಾನ್ 0 ಬರ್ತಿದ್ದಾವೆ, ಲೆಸ್ ದ್ಯಾನ್ 0 ಅಂದ್ರೇನು ನೆಗೆಟಿವ್, ಓಕೆ? ಸೊ ನೆಗೆಟಿವ್ ಬರ್ತಾ ಇದೆ ಅಂತಂದರೆ ಡಿಕ್ರೀಸಿಂಗ್. ಈ ಕ್ವೆಶನ್ ಏನು? ನಿಮಗೇನು ಕ್ವೆಶನ್ ಡೌಟ್ ಬರುತ್ತೆ ಸ್ಟೂಡೆಂಟ್ಸಿಗೆ? ಮ್ಯಾಮ್ ಓಕೆ ಇದು ಅರ್ಥ ಆಯಿತು, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂದರೆ ಇನ್ಕ್ರೀಸ್, ಬಟ್ ಗ್ರೇಟರ್ ದ್ಯಾನ್ 0 ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ನಾವು? ಓಕೆ, ಸೊ ಅದಕ್ಕೆ ಮೆಥಡ್ ಹೇಳ್ಬಿಡ್ತೀನಿ ನೋಡಿ. ನೀವೇನು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡ್ದಿರ್ತೀರಾ, ಓಕೆ ಸಾರಿ, ರೈಟ್? ಸೊ ಅದನ್ನೇನು ಮಾಡಬೇಕು? ಈಕ್ವೇಟ್ ಟು 0. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಓಕೆ? ಒಂದು ಸತಿ ಕಾನ್ಸೆಪ್ಟ್ ಕ್ಲೀನಾಗಿ ಕೇಳಿಸ್ಕೊಂಡ್ಬಿಟ್ರೆ ಇಡೀ ಎಕ್ಸಸೈಸ್ ನೀವೇ ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕಾಂಪ್ಲಿಕೇಟೆಡ್ ಮಾಡ್ಕೊತೀರ, ಬಟ್ ಅಂಥ ಕಾಂಪ್ಲಿಕೇಟೆಡ್ ಏನಿಲ್ಲ, ಓಕೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ನೀವೇನು ಕಂಡುಹಿಡ್ದಿರ್ತೀರಾ ಅದನ್ನು ಈಕ್ವಲ್ ಟು 0 ಮಾಡ್ಕೊಳ್ರಿ. 0 ಮಾಡಿದ್ಮೇಲೆ ನೀವು ಇದನ್ನು ಸಾಲ್ವ್ ಮಾಡ್ತೀರಾ, ಓಕೆ? ಸಾಲ್ವ್ ಮಾಡಿದ್ಮೇಲೆ ಎಕ್ಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಬರುತ್ತೆ ಅಥವಾ 2 ಬರುತ್ತೆ, ಡಿಪೆಂಡಿಂಗ್ ಆನ್ ನಿಮಗೆ ಸಿಕ್ಕಿರುವಂಥ ಈಕ್ವೇಷನ್. ಈಗ ಇದು ಕ್ವಾಡ್ರಾಟಿಕ್ ಸಿಕ್ತಪ್ಪ. ಕ್ವಾಡ್ರಾಟಿಕ್ ಅಂದರೆ ಏನು? ಎಕ್ಸ್ ಟು ದಿ ಪವರ್ ಆಫ್ 2 ಡಿಗ್ರಿ, ಹೈಯೆಸ್ಟ್ ಡಿಗ್ರಿ 2 ಇದ್ದರೆ ಕ್ವಾಡ್ರಾಟಿಕ್ಕು. ಸೊ ಹೈಯೆಸ್ಟ್ ಡಿಗ್ರಿ 2 ಅಂತ ಅಂದರೆ ನಿಮಗೆ ಎಕ್ಸ್ ವ್ಯಾಲ್ಯೂಸು 2 ಸಿಗ್ತವೆ, ಓಕೆ? ಇನ್ ಕೇಸ್ ಬರೀ ಎಕ್ಸ್ ಮೈನಸ್ 1 = 0 ಈ ಥರ ಲೀನಿಯರ್ ಸಿಕ್ತು ಅಂದರೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ 1 ಅಷ್ಟೇ ಸೊಲ್ಯೂಷನ್ ಇರುತ್ತೆ. ಸೊ ಎಕ್ಸ್ 1 ಇರುತ್ತೆ. ಇನ್ ಕೇಸ್ ಕ್ಯೂಬಿಕ್ ಸಿಕ್ತು ಅಂದರೆ ಎಕ್ಸ್ ವ್ಯಾಲ್ಯೂ 3 ಇರ್ತವೆ. ಸೊ ಅದು ಎಷ್ಟಾದರೂ ವ್ಯಾಲ್ಯೂಸ್ ಇರಲಿ, ಆ ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ನಂಬರ್ ಲೈನಲ್ಲಿ ಎಲ್ಲಿ ಬರುತ್ತೆ ಅಂತ ಪ್ಲಾಟ್ ಮಾಡ್ಕೊಂಬಿಡ್ಬೇಕು. ನಾನು ನಂಬರ್ ಲೈನಲ್ಲಿ ಆ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನಾನು ತಗೊತೀನಿ 5 ಬೇಡ 7 ಅಂತ ತೊಗೊಂಡಪ್ಪ,
ಓಕೆ, ಜಸ್ಟ್ ಫಾರ್ ಕ್ಯಾಶುವಲ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಫುಲ್ ಡೀಟೇಲಾಗಿ ಅರ್ಥ ಆಗುತ್ತೆ, ಡೋಂಟ್ ವರಿ, ರೈಟ್. ಸೊ 7 ಅಂತ ನಾನು ತೊಗೊಂಡೆ. ಇಲ್ಲೆಲ್ಲ ಐತಪ್ಪ 7, ಇಲ್ಲೆಲ್ಲೋ ಬರುತ್ತೆ ಅಂದ್ಕೊಂಡೆ. 7 ಅನ್ನುವಂಥ ನಾನು ನಂಬರ್ ಲೈನ್ ಮೇಲ್ಗಡೆ ಪಾಯಿಂಟನ್ನ ಡಿನೋಟ್ ಮಾಡಿದ ತಕ್ಷಣ ನಂಬರ್ ಲೈನ್ 2 ಪಾರ್ಟ್ಸಲ್ಲಿ ಬ್ರೇಕ್ ಆಯಿತಾ? ಎಸ್ ಆರ್ ನೋ? 2 ಪಾರ್ಟ್ಸ್ ಯಾವುದು? 7ಇಂದ ಈ ಕಡೆ ರೈಟ್ ಸೈಡು, 7ಇಂದ ಲೆಫ್ಟ್ ಸೈಡು. ಸೊ ಇದನ್ನು ನಾನು ಇಂಟರ್ವಲ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಹೇಗೆ ಬರೀಬೇಕು? ಈ ಕಡೆ ಅಂತಂದರೆ -∞ ಕಡೆಗೆ, ಎಲ್ಲಿವರೆಗೂ? 7ವರೆಗೂ. ನೆಕ್ಸ್ಟು 7ಇಂದ ರೈಟ್ ಸೈಡು ಅಂದರೆ +∞ವರೆಗೂ. ಕರೆಕ್ಟಾ? ಈ 2 ಭಾಗದಲ್ಲಿ ಡಿವೈಡ್ ಆಗಿದೆ. ಈಗ ನಾನು ಚೆಕ್ ಮಾಡಬೇಕಾಗಿರೋದೇನು ಅಂತಂದರೆ, ಈ ನಮ್ಮ f'(x) ಎರಡೂ ಇಂಟರ್ವಲಲ್ಲಿ ಎಲ್ಲಿ >0 ಬರುತ್ತೆ, ಎಲ್ಲಿ <0 ಬರುತ್ತೆ ಅಂತ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಫಸ್ಟ್ ಸ್ಟೆಪ್ಪು f'(x) = 0. ಓಕೆ, 0 ಮಾಡಿದ್ಮೇಲೆ ನಾನು ಅದನ್ನು ಸಾಲ್ವ್ ಮಾಡಿದಾಗ x ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ ನಂಬರ್ ಲೈನ್ ಮೇಲ್ಗಡೆ ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಿದ್ಮೇಲೆ ನಮಗೆ ಇಂಟರ್ವಲ್ ಸಿಗ್ತವೆ, ಅಂದರೆ ಆ ನಂಬರ್ ಲೈನು ಕಟ್ ಆಗುತ್ತೆ. ಆ ಪಾಯಿಂಟ್ ಏನು ಪ್ಲಾಟ್ ಮಾಡಿದ್ರೆ ಒಂದೇ ಪಾಯಿಂಟ್ ಅಂದರೆ 2 ಪಾರ್ಟ್ಸಲ್ಲಿ ಬ್ರೇಕ್ ಆಗುತ್ತೆ. ಇನ್ ಕೇಸ್ 2 ಪಾಯಿಂಟ್ಸ್ ಇದ್ದರೆ ಎಷ್ಟು ಬ್ರೇಕ್ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ 6 ಕೂಡ ಇತ್ತಪ್ಪ, 67 ಅಲ್ಲ 6, 7 ಅಂತ ಅಂದ್ಕೊಳ್ರಿ. 6, 7 ಎರಡೂ ಇದ್ದಿದ್ರೆ ಎಷ್ಟು ಭಾಗದಲ್ಲಿ ಡಿವೈಡ್ ಆಯಿತು? ಒಂದು 7ಇಂದ ರೈಟ್ ಸೈಡು, ಒಂದು 6ಇಂದ ಲೆಫ್ಟ್ ಸೈಡು, ಒಂದು 6 ಮತ್ತು 7 ನಡುವೆನಾ, ರೈಟ್? ಸೊ ನೀವೇನು ಮಾಡಬೇಕು? 3 ಇಂಟರ್ವಲ್ಸಲ್ಲೂ ಚೆಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಏನು ಚೆಕ್ ಮಾಡ್ತೀರಾ? f'(x) > 0 ಬರ್ತಿದೆಯಾ ಅಥವಾ <0 ಬರ್ತಿದೆ ಅಂತ. ಅರ್ಥ ಆಯ್ತಲ್ಲ? ಸೊ ಈಗ ಚೆಕ್ ಮಾಡೋದು ಹೇಗೆ? ದಟ್ ಇಸ್ ದ ಕ್ವಶನ್. ವೆರಿ ಸಿಂಪಲ್ ಮೈ ಡಿಯರ್ಸ್. ನಿಮ್ಮ f'(x) ಏನು ಸಿಕ್ಕಿರುತ್ತೋ ನಿಮಗೆ ಇಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅಲ್ಲಿ ತಗೊಂಡೋಗ್ಬಿಟ್ಟು ಈ ಇಂಟರ್ವಲ್ಲಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಪಾಯಿಂಟನ್ನ ಇಲ್ಲಿ x ಜಾಗದಲ್ಲಿ ಹಾಕಬೇಕು. ಅರ್ಥ ಆಗ್ತಿದೆಯಾ? ಹಾಕಿದರೆ ನಿಮಗೆ ವ್ಯಾಲ್ಯೂ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ? ಎರಡೇ ಆಪ್ಷನ್ ಇರೋದು. ಇಲ್ಲ ಪಾಸಿಟಿವ್ ಬರುತ್ತೆ, ಇಲ್ಲ ನೆಗೆಟಿವ್ ಬರುತ್ತೆ. ಅದು ಏನು ಬರುತ್ತೆ ಅಂತ ಚೆಕ್ ಮಾಡಬೇಕು. ಪಾಸಿಟಿವ್ ಬಂತ, ಈ ಇಂಟರ್ವಲಲ್ಲಿ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಬರೀತೀರಾ ಕನ್ಕ್ಲೂಷನು. ನೆಗೆಟಿವ್ ಬಂತ, ಆ ಪರ್ಟಿಕ್ಯುಲರ್ ಇಂಟರ್ವಲಲ್ಲಿ ಫಂಕ್ಷನ್ ಏನಾಗಿದೆ? ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿದೆ. ಯಾಕೆ? ನೆಗೆಟಿವ್ ಬಂತು. ಅರ್ಥ ಆಯ್ತಲ್ಲ? ಸೊ ಇಷ್ಟೇ ಕಾನ್ಸೆಪ್ಟ್ ಇರೋದು ಓವರಾಲು. ಅರ್ಥ ಆಗ್ತಿದೆಯಾ? ಸೊ ಸ್ಟೆಪ್ಸ್ನ ನೀಟಾಗಿ ನೆನ್ಪಿಟ್ಕೊಳ್ರಿ. ಸ್ಟೆಪ್ಸ್ ಏನಿದೆ ನೋಡಿ. ಸ್ಟೆಪ್ 1 ಏನು ಮಾಡ್ತೀರಾ? f'(x)ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸ್ಟೆಪ್ 2 f'(x)ನ ಈಕ್ವೇಟ್ ಟು 0 ಮಾಡಿಬಿಟ್ಟು x ವ್ಯಾಲ್ಯೂನ ಕಂಡುಹಿಡಿತೀರಾ. x ವ್ಯಾಲ್ಯೂ 1 ಬರ್ಬೋದು, 2 ಬರ್ಬೋದು, 3 ವ್ಯಾಲ್ಯೂಸು ಬರಬಹುದು. ಡಿಪೆಂಡಿಂಗ್ ಆನ್ ವಾಟ್? ಡಿಪೆಂಡಿಂಗ್ ಆನ್ ದಿ ಕ್ವಶನ್ ಆಸ್ಕ್ಡ್. ನಿಮಗೆ ಯಾವ ಕ್ವಶನ್ ಕೇಳಿದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದು ಕೊಟ್ಟಿರೋದನ್ನು ನೆಕ್ಸ್ಟ್ 3rd ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ನಂಬರ್ ಲೈನ್ ಮೇಲ್ಗಡೆ ಆ ಪಾಯಿಂಟನ್ನ ಪ್ಲಾಟ್ ಮಾಡ್ತೀರಾ. ದೆನ್ 4th ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ಆ ಪರ್ಟಿಕ್ಯುಲರ್ ಇಂಟರ್ವಲಲ್ಲಿ, ಓಕೆ, ಅದು ಎಷ್ಟಾದರೂ ಇಂಟರ್ವಲ್ಸ್ ಬರ್ಬೋದು. ನಾನು ನಮ್ಮ ಸಿಂಪ್ಲಿಸಿಟಿಗೋಸ್ಕರ ಒಂದೇ ಪಾಯಿಂಟ್ ತೊಗೊಂಡಿದ್ದೀನಿ, 2 ಇಂಟರ್ವಲ್ ಬರುತ್ತೆ. ಅರ್ಥ ಆಯ್ತಲ್ಲ? ಮುಂದೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಏನು ಮಾಡ್ತೀರಾ? ಈ ಇಂಟರ್ವಲಲ್ಲಿ f' ಸೈನ್ ಚೆಕ್ ಎಲ್ಲಿ? ಈ ಇಂಟರ್ವಲ್ಗಳಲ್ಲಿ ಚೆಕ್ ಮಾಡ್ತೀರಾ. ಆ್ಯಂಡ್ ಕನ್ಕ್ಲೂಷನ್ ಏನು? ಆ ಸೈನ್ ಆದರೂ ಚೆಕ್ ಮಾಡ್ಬೋದು, ನೀವು x ವ್ಯಾಲ್ಯೂ ಕೂಡ ಹಾಕ್ಬೋದು. ಓಕೆ, 2 ಮೆಥಡ್ ಇದ್ದಾವೆ. ಒಂದು, ಕೆಲವೊಬ್ರು ಏನು ಮಾಡ್ತಾರೆ ನಾನು ನೋಡಿದ್ದೇನೆ, ಕೆಲವೊಬ್ರು ಟೀಚರ್ಸ್ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಸ್ತಾರೆ, ಕೆಲವೊಬ್ರು ಸೈನ್ ಮೆಥಡ್ ಮೇಲೂ ಹೋಗ್ತಾರೆ. ಓಕೆ, ಎರಡೂ ಸೇಮೇ, ಅಂತ ಏನು ಡಿಫಿಕಲ್ಟ್ ಏನಿಲ್ಲ. ಓಕೆ, ನಾನು 2 ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯಾವುದಾದ್ರು ಒಂದು ಪ್ರಾಬ್ಲಮಲ್ಲಿ 2 ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ಏನಾಗುತ್ತೆ? f'(x) ಪಾಸಿಟಿವ್ ಬಂತು ಅಂತ ಅಂದರೆ ಕನ್ಕ್ಲೂಷನ್ ಏನು ಬರಿತೀವಿ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. f'(x) ನೆಗೆಟಿವ್ ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಅರ್ಥ ಆಗ್ತಿದೆಯಾ? ಸಿಂಪಲಾ? ರೈಟ್. ಸ್ಟೆಪ್ 1 ಏನು ಮಾಡ್ತೀರಾ? f'(x) ಕಂಡುಹಿಡಿತೀರಿ. ಸ್ಟೆಪ್ 2 ಏನು ಮಾಡ್ತೀರಾ? ಅದನ್ನು ಈಕ್ವೇಟಿಂಗ್ ಟು 0 ಮಾಡಿಬಿಟ್ಟು x ವ್ಯಾಲ್ಯೂ ಕಂಡುಹಿಡಿತೀರಿ. ಸ್ಟೆಪ್ 3 ಅಲ್ಲಿ ಏನು ಮಾಡ್ತೀರಾ? ಅದನ್ನು ಗ್ರಾಫ್ ಮೇಲೆ ಪ್ಲಾಟ್ ಮಾಡ್ತೀರಾ. ಸ್ಟೆಪ್ 4 ಅಲ್ಲಿ ಏನು ಮಾಡ್ತೀರಾ? ಆ ಇಂಟರ್ವಲ್ಸ್ ಏನು ಬಂದಿರುತ್ತೋ ಅವ್ನು ಬರ್ಕೊತೀರಾ. ಸ್ಟೆಪ್ 5 ಅಲ್ಲಿ ಆ f'(x) ಇಂದು ವ್ಯಾಲ್ಯೂ ಆ ಇಂಟರ್ವಲ್ಗಳಲ್ಲಿ ಏನಾಗಿದೆ ಅಂತ ನೋಡ್ತೀರಾ. ಇನ್ ಕೇಸ್ ಆ ವ್ಯಾಲ್ಯೂ ಪಾಸಿಟಿವ್ ಆಗಿದೆ, ಇನ್ ಕೇಸ್ ನಿಮಗೇನು ಆನ್ಸರ್ ಸಿಗುತ್ತಲ್ಲ ಆ ವ್ಯಾಲ್ಯೂ ಪಾಸಿಟಿವ್ ಆಗಿದೆ ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಬರಿತೀರಾ. ಇನ್ ಕೇಸ್ ಅದು ನೆಗೆಟಿವ್ ಆಗಿದೆ ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಬರಿತೀರಾ. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ನೀವು ಈ ಇಂಟರ್ವಲ್ಗಳಲ್ಲಿ ಕೆಲವರು ಸ್ಟೂಡೆಂಟ್ಸಿಗೆ ಡೌಟ್ ಬರುತ್ತೆ, ಮ್ಯಾಮ್ ಇದೇ ಪಾಯಿಂಟ್ ತಗೋಬೇಕಂತ ಹೆಂಗೆ ಗೊತ್ತಾಗುತ್ತೆ ಚೆಕ್ ಮಾಡಬೇಕಾದ್ರೆ? ನೀವು f'(x) ಅಲ್ಲಿ ಪುಟ್ x = ಈಗ ಫಾರ್ ಎಕ್ಸಾಂಪಲ್ 7, ಇತ್ತಲ್ಲ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ತಗೊಳ್ರಿ ಅಂತ ನಾನು ಅಂತೀನಿ. ನಾನೇನು ಮಾಡ್ತೀನಿ? ಎಕ್ಸ್ಪ್ಲೇನ್ ಮಾಡುವಾಗ x = 10 ಅಂತ ತಗೊಂಡ್ಬಿಡ್ತೀನಿ. ನೀವು ಮ್ಯಾಮ್ x = 10 ತಗೋಬೇಕಂತ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತೀರಾ. ಓಕೆ,
ರೈಟ್. ಸೊ ಲೆಟ್ ಮಿ ಟೆಲ್ ಯು, ನೀವು x = 10 ತೊಗೋಬೇಕಂತ ರೂಲ್ಸ್ ಏನಿಲ್ಲ. ನಿಮ್ಮ ಇಷ್ಟ, ನೀವು 8 ತೊಗೊಳ್ರಿ, 9 ತೊಗೊಳ್ರಿ, 1 ಲ್ಯಾಕ್ ತೊಗೊಳ್ರಿ, ಯಾವುದಾದ್ರೂ ತೊಗೊಳ್ರಿ. ಬಟ್ ನಾನು 10 ಯಾಕೆ ಪ್ರಿಫರ್ ಮಾಡಿದೆ ಅಂದರೆ, ರೌಂಡ್ ಫಿಗರ್ ನಂಬರ್ಸ್ ಅವೆಲ್ಲ. ಅಂದರೆ 10 ಇಂಟು ಎನಿ ನಂಬರ್. ಇಲ್ಲಿ ನಾನು f' ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ 10ಅಲ್ಲಿ ಏನಾದರೂ ಮೈನಸ್ ಮಾಡೋದು, 10ಅಲ್ಲಿ ಏನಾದ್ರು ಆ್ಯಡ್ ಮಾಡೋದು ತುಂಬ ಈಸಿ ನನಗೆ. ಹಾಗಾಗಿ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುವಂತಹ ನಂಬರ್ನ ನಾವು ಚೂಸ್ ಮಾಡಬೇಕು. ಈಗ ಅದೇ -∞ to 6 ಇತ್ತಲ್ಲ, ಈ ಇಂಟರ್ವಲಲ್ಲಿ ನಾನು ತೊಗೊಳಕ್ಕೆ ಹೇಳಿದ್ರೆ, ನಾನು ನಿಮಗೆ ಹೇಳೋದಿಷ್ಟೇ, ಯಾವ ಇಂಟರ್ವಲಲ್ಲಿ 0 ಬರ್ತಾ ಇದೆಯಲ್ಲ, ಇಲ್ಲಿ 0 ಬರುತ್ತೆ ತಾನೆ, 6ಗಿಂತ ಲೆಫ್ಟ್ ಸೈಡಲ್ಲಿ ತಾನೆ 0 ಬರೋದು. ಸೊ ಯಾವ ಇಂಟರ್ವಲಲ್ಲಿ 0 ಬರ್ತಿದೆಯೋ ಅಲ್ಲಿ ಇಮಿಡಿಯೇಟ್ 0ನೇ ತೊಗೊಂಡ್ಬಿಡ್ರಿ. ಯಾಕೆ ಅಂದರೆ 0 ಮೇಕ್ಸ್ ಯುವರ್ ಕ್ಯಾಲ್ಕುಲೇಷನ್ ಈಸಿ. ನಮಗೆ ಈಸಿಯಾಗಿ ಸಾಲ್ವ್ ಆಗಬೇಕಷ್ಟೇ. ಅರ್ಥ ಆಯ್ತಲ್ಲ. ಆ್ಯಂಡ್ ನಿಮಗೆ ರೂಲ್ಸ್ ಗೊತ್ತಿರುತ್ತೆ, ಇಂಟರ್ವಲಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಎಲ್ಲ ಪಾಯಿಂಟ್ಸು ಸ್ಯಾಟಿಸ್ಫೈ ಮಾಡ್ತವೆ ಅಂತ ಅರ್ಥ ಅಲ್ಲಿಗೆ. ನೀವೀಗ ಮ್ಯಾಮ್ x = 10ಗೆ ಆಯಿತು, ಈಗ 7.1ಗೆ ಆಗಲಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ನೀವು ಕೇಳ್ತೀರಾ. ನೀವು ಚೆಕ್ ಮಾಡಿರಿ ಫಸ್ಟು. 7.1ನ ಬಂದೇ ಬರುತ್ತೆ. 10ಗೆ ಏನು ಸೊಲ್ಯೂಷನ್ ಬಂತು, ಇನ್ಕ್ರೀಸಿಂಗ್ ಬಂತು ಅಂದರೆ ಇನ್ಕ್ರೀಸಿಂಗು, ಡಿಕ್ರೀಸಿಂಗ್ ಅಂದರೆ ಡಿಕ್ರೀಸಿಂಗ್. ಅದೇ ಸೇಮ್ 7.1ಗೂ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮೈ ಸಜೆಷನ್ ಈಸ್ ವಾಟ್, ಆಲ್ವೇಸ್ ಟೇಕ್ ರೌಂಡ್ ಫಿಗರ್ ನಂಬರ್ಸ್ ಲೈಕ್ 10. ಇನ್ ಕೇಸ್ ಮ್ಯಾಮ್ ಇಲ್ಲಿ 6 ಮತ್ತು 7 ಮತ್ತು ಅಲ್ಲೆಲ್ಲಿ ರೌಂಡ್ ಫಿಗರ್ ಬರುತ್ತೆ, ಯಾವುದು ಬರಲ್ಲ ಅಂತಂದರೆ ಅಂಥ ಕೇಸಲ್ಲಿ ನಾವೇನು ಮಾಡೋಕ್ಕಾಗಲ್ಲ. 6.5, 6.6 ನಿಮ್ಮ ಇಷ್ಟ ಯಾವುದಾದ್ರು, ಬಟ್ ಮಿಡಲ್ ನಂಬರ್ 6.5 ವಿಲ್ ಬಿ ಬೆಟರ್, ರೈಟ್, ಫಾರ್ ಕ್ಯಾಲ್ಕುಲೇಷನ್ಸ್. ಅರ್ಥ ಆಯ್ತಲ್ಲ. ಸೊ ಆ ಥರ ನೀವು ಮಾಡ್ಬೋದು. ಅರ್ಥ ಆಯ್ತಲ್ಲ. ಅಥವಾ ಇಂಥ ಮೆಥಡ್ಗಳಲ್ಲಿ ಓಕೆ. ಸೊ ಏನು ಮಾಡ್ತೀರಾ, ಸೈನ್ ಮೆಥಡಿಗೆ ಹೋಗ್ತೀರಾ. ಸೈನ್ ಮೆಥಡ್ ಅಂತ ಅಂದರೆ ಏನು, ನೀವು ಟೋಟಲ್ ಕ್ಯಾಲ್ಕುಲೇಷನ್ 6.1 ಮೈನಸ್ ಸೊ ಆ್ಯಂಡ್ ಸೊ ನಂಬರ್ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಲ್ಲ, ಜಸ್ಟ್ ತಲೆಯಲ್ಲಿ ವರ್ಕೌಟ್ ಮಾಡಬೇಕು. 6.1ಅಲ್ಲಿ ಯಾವುದೋ ಸಣ್ಣ ನಂಬರ್ ಹೋಗ್ತಿದೆಯಾ ಹಂಗಂದ್ರೆ ಪಾಸಿಟಿವ್ ನಂಬರ್, ದೊಡ್ಡ ನಂಬರಲ್ಲಿ ಸಣ್ಣ ನಂಬರ್ ಹೋಗ್ತಿದೆ ಅಂದರೆ ಪಾಸಿಟಿವ್ ಬರುತ್ತೆ, ಸಣ್ಣ ನಂಬರಲ್ಲಿ ದೊಡ್ಡ ನಂಬರ್ ಹೋಗ್ತಿದೆ ಅಂದರೆ ನೆಗೆಟಿವ್ ಬರುತ್ತೆ ಅಂತ. ಆ ಥರ ಮೆಥಡ್ನ ನೀವು ತಲೆಯಲ್ಲಿ ಓಡಿಸ್ಬೇಕು. ಅರ್ಥ ಆಯ್ತಾ. ಕ್ಯಾಲ್ಕುಲೇಷನ್ ಚೆನ್ನಾಗಿರಬೇಕು. ಆ್ಯಂಡ್ ಈ ಎಕ್ಸಸೈಸ್ ಅರ್ಥ ಆಗಬೇಕಂದ್ರೆ ಪ್ರೀವಿಯಸ್ ಲೆಕ್ಚರ್ ವಾಚ್ ಮಾಡಿರಬೇಕು ಕಂಪಲ್ಸರಿ. ಒಂದು ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಬರಬೇಕು, ಅದೊಂದು ಬೇಸಿಕ್ ರಿಕ್ವೈರ್ಮೆಂಟು. ಅವೆಲ್ಲ ಬರಲ್ಲ ಅಂತಂದರೆ ಹಂಗೆ ಫಸ್ಟ್ ಕ್ಲಾಸಲ್ಲೇ ಎಲ್ಲ ಅರ್ಥ ಆಗುತ್ತೆ ಅಂತಂದ್ರೆ ಅದು ತಪ್ಪು, ಆಗಲ್ಲ ಅದು. ಓಕೆ. ಅವೆಲ್ಲ ಕೆಲವೊಬ್ರು ಸಾಲ್ವ್ ಸೊ ಆ್ಯಂಡ್ ಸೊ ಕ್ವಶನ್ ಇನ್ 5 seconds ಅಂತೆಲ್ಲ ಬರೀತಾರೆ, ಬಟ್ ದಟ್ ಈಸ್ ನಾಟ್ ಪಾಸಿಬಲ್ ಇನ್ ಮ್ಯಾಥಮೆಟಿಕ್ಸ್. ಓಕೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ಇನ್ 5 seconds. ಯು ಕ್ಯಾನ್ ಸಾಲ್ವ್ ಯಾವಾಗ ನಿಮ್ಮ ಕಾನ್ಸೆಪ್ಟ್ಸ್ ಥರೋ ಇದ್ದರೆ. ನೀವು ಹೊಸೊಬ್ರು ಪ್ರಿಪ್ರೇಷನಲ್ಲಿ ಆ್ಯಂಡ್ 5 ಸೆಕೆಂಡಲ್ಲಿ ಸಾಲ್ವ್ ಮಾಡೋ ಟ್ರಿಕ್ಸ್ ಹುಡುಕ್ತೀರಾ ಅಂತ ಅಂದರೆ ಅದು ತಪ್ಪಾಗುತ್ತೆ. ಫಸ್ಟ್ ಕಾನ್ಸೆಪ್ಟ್ಸ್ ನೀಟಾಗಿ ಕಲೀರಿ. ನಿಮ್ಮ ಕಾನ್ಸೆಪ್ಟ್ಸ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನೀವು 5 ಸೆಕೆಂಡಲ್ಲ 2 ಸೆಕೆಂಡಲ್ಲೂ ಸಾಲ್ವ್ ಮಾಡ್ತೀರಾ. ಬಟ್ ಕಾನ್ಸೆಪ್ಟ್ಸ್ ಫಸ್ಟ್ ಸ್ಟ್ರಾಂಗ್ ಇರಬೇಕು, ಫಸ್ಟ್ ಕಷ್ಟಪಡಬೇಕು, ಅದಾದಮೇಲೆ ಶಾರ್ಟ್ಕಟ್ಸ್ ಬರ್ತವೆ. ಫಸ್ಟೇ ಶಾರ್ಟ್ಕಟ್ಸ್ ಹುಡುಕ್ತೀನಿ ಅಂತ ಅಂದರೆ ಸಬ್ಜೆಕ್ಟಲ್ಲಿ ಬೀಳ್ತೀರಾ ಫುಲ್ಲು, ಆ್ಯಂಡ್ ಯು ವಿಲ್ ಹೇಟ್ ಮ್ಯಾಥಮೆಟಿಕ್ಸ್. ಓಕೆ, ವಿಚ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಎನಿವೇಸ್, ಲೀವ್ ದ್ಯಾಟ್ ಥಿಂಗ್. Now let us begin the exercise. So coming to question number 1, observe ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಲೆಟ್ ಮೀ ಟೇಕ್ ದ ಟೆಕ್ಸ್ಟ್ ಬುಕ್. ನಾನು ಕ್ವಶನ್ ಡಿಸ್ಪ್ಲೇ ಮಾಡ್ತೀನಿ, ಮೇಲೆ ನೀವು ನೋಡ್ಕೊಳ್ಳಿ. ಬಟ್ ಫಾರ್ ಮೀ ಐ ವಿಲ್ ಟೇಕ್ ಹಿಯರ್ ಟೆಕ್ಸ್ಟ್ ಬುಕ್. ಓಕೆ, which is this exercise, yeah, 6.2, right? Show that the function, observe ಮಾಡಿ ಏನು ಕೊಟ್ಟಿದ್ದಾರೆ. Show that the function given by f of x is equal to 3x plus 17 is increasing ಆನ್ ಆರ್. ಆರ್ ಅಂದರೆ ರಿಯಲ್ ನಂಬರ್ಸ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 17. ಸ್ಟೆಪ್ ಬೈ ಸ್ಟೆಪ್ ಹೋಗೋಣವಾ. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಶೋ ದಟ್ ಅಂತ ಕೊಟ್ಟಾಗ ತುಂಬ ಈಸಿ ಆಗಿಬಿಡುತ್ತೆ ಪ್ರಾಬ್ಲಮ್ಮು. ಯಾಕೆ, ಮುಂಚೆಯಿಂದನೂ ಹೇಳಿದ್ದೀನಿ ಎಲ್ಲ ಚಾಪ್ಟರ್ಸಲ್ಲಿ. ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಕಂಪಲ್ಸರಿ ಆಗೇ ಆಗುತ್ತೆ. ನಾವೇನು ಚೆಕ್ ಮಾಡೋ ನೆಸೆಸಿಟಿ ಇಲ್ಲ, ನಾವು ಜಸ್ಟ್ ಪ್ರೂವ್ ಮಾಡಬೇಕು ಆಗುತ್ತೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ನಾವು ಪ್ರೂವ್ ಮಾಡಬೇಕು ಆಗುತ್ತೆ ಅಂತೇಳಿ. ರೈಟ್. ಸೊ ಶೋ ದಟ್ ಇದ್ದಾಗ ಕಷ್ಟ ಆಗಲ್ಲ. ಅದೇ ಚೆಕ್ ವೆದರ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ನಾಟ್ ಚೆಕ್ ಅಂತ ಕೊಡ್ತಾರಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಅದು ಆಗಬಹುದು, ಆಗದೇನೂ ಇರಬಹುದು. ಬಟ್ ಶೋ ದಟ್ ಕೊಟ್ಟರೆ ನೀವು ಲಕ್ಕಿ. ಓಕೆ, ರೈಟ್. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, 3x plus 17. ಫಸ್ಟ್ ನಾನೇನು ಮಾಡೋಕ್ಕೆ ಹೇಳಿದ್ದೀನಿ, f' ಕಂಡುಹಿಡೀರಿ ಅಂತ ಅಂದೆ. ಏನು f'? ಡೆರಿವೇಟಿವ್ಸ್ ಗೊತ್ತಿರಬೇಕು. 3x ಡೆರಿವೇಟಿವ್ ಏನಾಗುತ್ತೆ, 3. ಕಾನ್ಸ್ಟೆಂಟ್ ಡೆರಿವೇಟಿವ್ 0. ಸೊ f' ಸಾಲ್ವ್ ಮಾಡೋದೇ ಬೇಡ, ಈಸ್ ಈಕ್ವಲ್ ಟು 0 ತಗೊಳ್ಳೋ ನೆಸೆಸಿಟಿನೇ ಇಲ್ಲ. ಡೈರೆಕ್ಟಾಗಿ 3 ಅಂತ ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0, ರೈಟ್? ಇಫ್ f' ಈಸ್ ಗ್ರೇಟರ್ ದ್ಯಾನ್ 0, ವಾಟ್ ಕ್ಯಾನ್ ಯು ಸೇ? f of x ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಇಂಟರ್ವಲ್ ಏನು ಕೊಟ್ಟಿಲ್ಲಲ್ಲ, ಸೊ ಆನ್ ಆರ್ ಅಂತ ಬರೀರಿ ರಿಯಲ್ ನಂಬರ್ಸಲ್ಲಿ.
ಎಲ್ಲ ವ್ಯಾಲ್ಯೂಸಿಗೂ ಇನ್ಕ್ರೀಸಿಂಗ್ ಆಗುತ್ತೆ. ಹೌದಾ? ಯಾಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 3 ಅಂತ ಬಂದಿದೆ. ನಾನಿಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದರೆ ಅಲ್ಲಿ ವೇರಿಯಬಲ್ಲೇ ಇಲ್ಲ. ನಾನು ಎಕ್ಸ್ ಜಾಗದಲ್ಲಿ ಏನಾರು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋಣ ಅಂದರೆ ಅಲ್ಲಿ ಎಕ್ಸೇ ಇಲ್ಲ, ಅಲ್ಲಿ ನಂಬರ್ ಅಷ್ಟೇ ಇರೋದು. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಯು ಕ್ಯಾನ್ ಈಸಿಲಿ ಕಂಟ್ರೋಲ್ ದಿಸ್ ಇಸ್ ದ ಈಸಿಯೆಸ್ಟ್ ಪ್ರಾಬ್ಲಮ್ ಇನ್ ದ ಎಕ್ಸಸೈಸ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಅಬ್ಸರ್ವ್ ಮಾಡಿ. ಶೋ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಇ ಪವರ್ 2x ಇಸ್ ಇನ್ಕ್ರೀಸಿಂಗ್ ಆನ್ ಆರ್. ಲಾಸ್ಟ್ ಲೆಕ್ಚರ್ ಯಾರು ವಾಚ್ ಮಾಡಿರ್ತೀರೋ ಅವ್ರು ಈಸಿಯಾಗಿ ಮಾಡ್ಬೋದು ಇದನ್ನು. ಇ ಪವರ್ 2x ಇಲ್ಲೂ ಕೂಡ ಏನು ಹೇಳಿದ್ದಾರೆ, ಶೋ ದಟ್ ಅಂತ ಹೇಳಿದ್ದಾರೆ. ಹೌದಲ್ವಾ? ಸೊ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿರಿ. ಏನಾಗುತ್ತೆ, ಇ ಪವರ್ 2x, ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸೇ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನೋ ಇದೆ ಅಂದರೆ ಆ ಬೇರೆ ಏನಿದೆಯೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಿದೆ, 2x ಇದೆ. 2x ಡಿಫ್ರೆನ್ಸಿಯೇಷನು 2. ಅರ್ಥ ಆಗ್ತಿದೆಯಾ? ಸೊ 2 ಇಂಟು ಇ ಪವರ್ 2x. ಈಗ ನಮಗೆ ಗೊತ್ತಿದೆ, ನಾನು ನಿಮಗೆ ಹೇಳಿದ್ದೀನಿ, ಇ ಪವರ್ 2xಗೆ ಯಾವತ್ತೇ ಆಗಲಿ ನೀವು ಏನೇ ಇನ್ಪುಟ್ ಹಾಕ್ರಿ, ಔಟ್ಪುಟ್ ಯಾವಾಗಲೂ ಕೂಡ ಏನು ಬರುತ್ತೆ ಹೇಳ್ರಿ, ಆರ್ ಪ್ಲಸ್, ಅಂದರೆ ಪಾಸಿಟಿವ್ ರಿಯಲ್ ನಂಬರ್ಸೇ ಬರುತ್ತೆ. ಪಾಸಿಟಿವ್ ರಿಯಲ್ ನಂಬರ್ಸೇ ಬರುತ್ತೆ ಅಂತ ಅಂದರೆ ಇಂಟು 2 ಮಾಡಿದ್ರೆ ನೆಗೆಟಿವ್ ಆಗೋಕ್ಕೆ ಚಾನ್ಸ್ ಇದೆಯಾ? ಯಾವುದಾದ್ರೂ ಒಂದು ಪಾಸಿಟಿವ್ ನಂಬರ್ ತೊಗೊಳ್ರಪ್ಪ. 2 ಲಕ್ಷ, 2 ಲ್ಯಾಕ್ ಅಂತ ತೊಗೊಳ್ರಿ. 2 ಲ್ಯಾಕ್ ಇಂಟು 2 ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇದೆಯಾ? ನೀವು ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಸಪೋಸ್ ಐ ಟೇಕ್ 200 ಇಂಟು 2 ನೆಗೆಟಿವ್ ಆಗುತ್ತಾ? ಆಗಲ್ಲ, ಪಾಸಿಟಿವೇ ಇರುತ್ತಾ? ಸೊ ದೇರ್ಫೋರ್ ಇಲ್ಲೂ ಕೂಡ ನಾವೇನಂತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸು ಯಾವಾಗಲೂ ಗ್ರೇಟರ್ ದ್ಯಾನ್ 0 ಇರುತ್ತೆ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಯಾವಾಗಲೂ ಗ್ರೇಟರ್ ದ್ಯಾನ್ 0 ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಅವರೇ ಕೊಟ್ಟಿರ್ತಾರೆ ರಿಯಲ್ ನಂಬರ್ಸ್, ಅದನ್ನು ಬರೀರಿ. ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ಈಗಂತೂ ಆನ್ ಆರು ಇವೆಲ್ಲ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ 12th. ಓಕೆ, ಬಟ್ ಹೈಯರ್ ಸ್ಟಡೀಸಿಗೆ ಹೋದಾಗ ಮೈನ್ ಫೋಕಸ್ ಏನು ಗೊತ್ತಾ, ಎಫ್ ಆಫ್ ಎಕ್ಸ್ ಅಲ್ಲ, ಮೈನ್ ಫೋಕಸ್ಸು ಯಾವ ಸೆಟ್ ಮೇಲೆ ಮಾತಾಡ್ತಿದ್ದಾರೆ ಅಂತಲೇ ಮೈನ್ ಫೋಕಸ್ ಇರುತ್ತೆ. ರಿಯಲ್ ನಂಬರಾ, ಕಾಂಪ್ಲೆಕ್ಸ್ ನಂಬರಾ, ನ್ಯಾಚುರಲ್ ನಂಬರಾ, ಇಂಟೀಜರ್ಸಾ. ನ್ಯಾಚುರಲ್ ನಂಬರ್ ಮೋಸ್ಟ್ಲಿ ಕೇಳಲ್ಲ, ಇಂಟೀಜರ್ಸಾ ಅಥವಾ ರಿಯಲ್ ನಂಬರ್ಸಾ ಅಥವಾ ಕಾಂಪ್ಲೆಕ್ಸ್ ನಂಬರ್ಸು, ಇವು ಜಾಸ್ತಿ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದೋಸ್ ಥಿಂಗ್ಸ್ ಇನ್ ಹೈಯರ್ ಸ್ಟಡೀಸ್. ಫಾರ್ ನೌ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ, ರೈಟ್. Coming to question number 3, observe clearly what is given. Show that the function given by f of x is equal to sin x is increasing in 0, pi by 2, decreasing in pi by 2, pi, neither increasing nor decreasing in 0, pi. ಸೊ ಏನು ಮಾಡಬೇಕಾಗಿದೆ, ನೀವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರಪ್ಪ ನಿಮಗೆ, ಸೈನ್ ಎಕ್ಸ್. ಈ ಫಂಕ್ಷನ್ ಬಗ್ಗೆ ಮಾತಾಡಬೇಕೀಗ ನಾನು. ಈ ಸತಿ ಅವರು ರಿಯಲ್ ನಂಬರ್ ಅದು ಇದು ಅಂತ ಏನು ಕೊಟ್ಟಿಲ್ಲ. ಈ ಸತಿ ಅವ್ರು ಕೊಟ್ಟಿರೋದೇನು, ಇಂಟರ್ವಲ್. ಸೊ ಆ ಪರ್ಟಿಕ್ಯುಲರ್ ಇಂಟರ್ವಲಲ್ಲಿ ನಾನೀಗ ಚೆಕ್ ಮಾಡಬೇಕಾಗಿದೆ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಏನು ಮಾಡ್ತೀರಾ, ಫಸ್ಟ್ ಸ್ಟೆಪ್ಪು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಟೆಲ್ ಮಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಆರ್ ಲೆಸ್ ದ್ಯಾನ್ 0? ಹೆಂಗೆ ಹೇಳ್ತೀರಾ? ಎಸ್, ಟೆಲ್ ಮಿ, ಹೇಗೆ ಹೇಳ್ತೀರಾ? ಥಿಂಕ್ ಮಾಡಿ. ಇಲ್ಲ ಮ್ಯಾಮ್, ಅದೇಂಗೆ ಹೇಳೋಕ್ಕಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸು ಕಾಸ್ ಎಕ್ಸ್ ಅಂತ ಅಂದರೆ ಕಾಸ್ ಎಕ್ಸ್ ವ್ಯಾಲ್ಯೂಸು ನಮಗೆ ಗೊತ್ತಿದೆ. ಆ ವ್ಯಾಲ್ಯೂಸು ಎಲ್ಲಿಂದ ಎಲ್ಲಿವರೆಗೂ, -1 1 ಮಧ್ಯದಲ್ಲಿ ಬರುತ್ತೆ. ಮ್ಯಾಮ್, ಇನ್ ಕೇಸ್ -1 0 ಮಧ್ಯೆ ಬಂದರೆ ನೆಗೆಟಿವು, 0 1 ಮಧ್ಯೆ ಬಂದರೆ ಪಾಸಿಟಿವು. ಈಗ ನೀವು ಕೇಳ್ತಾ ಇರೋ ಕ್ವಶನಿಗೆ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತೆ, ಹೆಂಗೆ ಹೇಳೋಣ? ಎರಡೂ ಬರುತ್ತೆ ಮ್ಯಾಮ್ ಅಂತೀರಾ. ಆವಾಗ ಫೋಕಸ್ ಮಾಡಬೇಕಾಗಿರೋದೇನೋ, ನಿಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಇಂಟರ್ವಲ್ ಏನು ಕೇಳಿದ್ದಾರೆ ಅಂತ ನೋಡಿರಿ. ಈಗ ಬರೋಣ, ಎಫ್ ಡ್ಯಾಶ್ ಆಫ್ ಎಕ್ಸು ಕಾಸ್ ಎಕ್ಸಾ. ಫಸ್ಟ್ ಎ ಕ್ವಶನಿಗೆ ಬರ್ರಿ. ಎ ಕ್ವಶನ್ ಏನು ಹೇಳಿದಾರಪ್ಪ, ಯಾವ ಇಂಟರ್ವಲ್ಲು, ಇನ್ 0, pi by 2. 0, pi by 2 ಅಂತಂದರೆ 0 to 90 ಡಿಗ್ರಿ ಮೀನ್ಸ್ ವಿಚ್ ಒನ್, ಫಸ್ಟ್ ಕ್ವಾಡ್ರೆಂಟಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವಾ? ನೀವು ವ್ಯಾಲ್ಯೂಸ್ ನೋಡೋ ಅಂತ ನೆಸೆಸಿಟಿ ಏನಿಲ್ಲ. ಕಾಸ್ 0, ಕಾಸ್ 30, ಕಾಸ್ 90ವರೆಗೂ ನೋಡೋಣ ಅಂತೇನು ಬೇಡ. ಕ್ವಾಡ್ರೆಂಟ್ ನೋಡ್ರಿ, ಫಸ್ಟ್ ಕ್ವಾಡ್ರೆಂಟ್. ಕಾಸ್ ವ್ಯಾಲ್ಯೂಸ್ ಆರ್ ಕಾಸ್ ಎಕ್ಸ್, ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಆಗಿರುತ್ತೆ. ಸೊ ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆಯಲ್ಲ ನಮ್ಮ ಹತ್ರ ಕಾಸ್ ಎಕ್ಸು, ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಹೌದಾ ಇಲ್ಲ? ಇನ್ 0, pi by 2. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ನಮ್ಮ ಫಂಕ್ಷನ್ನು ಏನಾಗಿದೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇಷ್ಟೇ ಬರೆದು ಬಿಡಬಾರ್ದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಎಲ್ಲಿ? ಈ ಇಂಟರ್ವಲಲ್ಲಿ, ಇನ್ 0, pi by 2. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ ನಾನು ಹೇಳಿರೋದು ಕಾನ್ಸೆಪ್ಟ್? ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಓಕೆನಾ? ಅರ್ಥ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ತೀರಾ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಹೆಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ದಿಸ್ ಇಸ್ ನಾಟ್ ಸಮ್ ಸ್ಟೋರಿ ಟೆಲ್ಲಿಂಗ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್. ಇಟ್ ಈಸ್ ಮ್ಯಾಥಮೆಟಿಕ್ಸ್. ಎಷ್ಟು ಅರ್ಥ ಮಾಡ್ಕೊತೀರೋ ಅಷ್ಟು ಸಬ್ಜೆಕ್ಟ್ ಇಷ್ಟ ಆಗ್ತಾ ಹೋಗುತ್ತೆ. ಎಷ್ಟು ಬಹೆಟ್ ಮಾಡ್ತೀರೋ ಅಷ್ಟು ಹೇಟ್ ಮಾಡ್ತಾ ಹೋಗ್ತೀರಿ ಈ ಸಬ್ಜೆಕ್ಟ್ನ.
ಅದಕ್ಕೆ ಮೇಕ್ ಶ್ಯೂರ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದು ಸತಿ ಇಲ್ಲ ಅಂದರೆ 2 ಸತಿ. ಎಕ್ಸಾಮ್ ಟೈಮಲ್ಲಿ ಮಾತ್ರ ದಯವಿಟ್ಟು ನೋಡಿಬಿಡ್ರಿ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ನೀವು ಹೆಂಗೆ ಅಂದರೆ ಬೇಗ ಬೇಗ ಸೊಲ್ಯೂಷನ್ ಸಿಕ್ಕರೆ ಸಾಕು, ಬೇಗ ಬೇಗ ಇಂಪಾರ್ಟೆಂಟ್ ಕ್ವೆಶನ್ ಸಿಕ್ಕರೆ ಸಾಕು, ಆ ಮೈಂಡ್ಸೆಟ್ಟಲ್ಲಿ ಇರ್ತೀರಾ. ಸೊ ಆ ಟೈಮಲ್ಲಿ ನೋಡುವಂಥ ಲೆಕ್ಚರ್ಸ್ ಅಲ್ಲ ಇವು. ದೀಸ್ ಆರ್ ಆಲ್ ದ ಲೆಕ್ಚರ್ಸ್ ಬಿಫೋರ್ ದಿ ಎಕ್ಸಾಮ್ಸ್, ಡ್ಯೂರಿಂಗ್ ಯುವರ್ ನಾರ್ಮಲ್ ಕ್ಲಾಸಸ್. ಅರ್ಥ ಆಯ್ತಲ್ಲ? ಫ್ರೀ ಮೈಂಡಿಂದ ಕೂತ್ಕೊಂಡು ನೋಡುವಂಥ ಪೇಷನ್ಸ್ ಇದ್ದರೆ ಮಾತ್ರ ನೋಡ್ರಿ. ಇಲ್ಲ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಐ ಡೋಂಟ್ ವಾಂಟ್ ಟು ಪುಟ್ ಮೈ ಎಫರ್ಟ್ಸ್ ಇನ್ ದ ರಾಂಗ್ ಡೈರೆಕ್ಷನ್ ಫಾರ್ ರಾಂಗ್ ಪೀಪಲ್. ಓಕೆ, ಏನೇ ಇದ್ರೂ ಕೂಡ ನೀಟಾಗಿ ಕೇಳೋರಿಗೆ ಮಾತ್ರ ವೆಲ್ಕಮ್ ಇದೆ ಇಲ್ಲಿ. ಇಲ್ಲ ಅಂತಂದರೆ ಡೋಂಟ್ ಅನ್ನೆಸೆಸರಿ ವೇಸ್ಟ್ ಯುವರ್ ಟೈಮ್, ಮೈ ಟೈಮ್. ಓಕೆ, ರೈಟ್. ಈಗ ಕ್ವಶನ್ ನಂಬರ್ ಬಿ ನೋಡ್ರಿ. ಎಲ್ಲಿಂದ ಯಾವ ಇಂಟರ್ವಲಲ್ಲಿ ಕೇಳಿದ್ದಾರೆ? ಯು ಹ್ಯಾವ್ ಟು ಶೋ ದಟ್ ಇಟ್ ಈಸ್ ಡಿಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್. ಇದು ಯಾವುದಪ್ಪ ಇಂಟರ್ವಲ್? 90 π/2 ಅಂದರೆ 90 ತಾನೆ. 90 to 180 ಕರೆಕ್ಟ್ ಇದೆಯಾ? π/2 ಅಂತಂದ್ರೆ ಏನು? 90 ಇಂದ 180 ಅಂತ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಾ? ನಾವು ಯಾವಾಗಲೂ ಚೆಕ್ ಮಾಡೋದು ಸೈನ್ ಯಾರ್ದು? f' ಇಂದು ತಾನೆ. ಈ f' ಇಂದು ಸೈನ್ ತಾನೆ ನಾವು ಯಾವಾಗಲೂ ಚೆಕ್ ಮಾಡೋದು. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ f' ಏನಾಗಿರುತ್ತೆ? <0 ಇರುತ್ತೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ π/2, π. ಯಾಕೆ ಮ್ಯಾಮ್ <0 ಇರುತ್ತೆ? ಏನಿರೋದು f'? cos x. ಇಂಟರ್ವಲ್ ಅಲ್ಲ, ಕ್ವಾಡ್ರೆಂಟ್ ಯಾವುದು? ಸೆಕೆಂಡ್. ಟೆಲ್ ಮಿ, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ವಿಚ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಪಾಸಿಟಿವ್? sin x is positive, sin in reciprocal cosecant positive. ಸೊ ಯಾವ್ದು ಬೇರೆ ಎಲ್ಲ ನೆಗೆಟಿವ್ ತಾನೆ. ಸೊ ಕಾಸ್ ನೆಗೆಟಿವ್, ಕಾಸ್ ಇನ್ ರೆಸಿಪ್ರೋಕಲ್ ಸೀಕೆಂಟ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಕಾಟ್ ನೆಗೆಟಿವ್, ಎಲ್ಲ ನೆಗೆಟಿವ್ ಆಗುತ್ತೆ. ಸೊ ನಮಗೆ ಸದ್ಯಕ್ಕೆ ಬೇಕಿರೋದು ಕಾಸ್ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಯಿತು ಅಂತ ಅಂದರೆ ಯಾರ ಡೆಫಿನೇಷನ್ ಇದು? therefore f of x is ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇಷ್ಟೇ ಬರಿಬಾರ್ದು, ಇನ್ ಇಂಟರ್ವಲ್ ಬರಿಬೇಕಲ್ಲಿ, ಇಲ್ಲ ಅಂದರೆ ಮಾರ್ಕ್ಸ್ ಹೋಗುತ್ತೆ, ನೆನಪಿರಲಿ. ಓಕೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ π/2, π. ಓಕೆ, ನೆಕ್ಸ್ಟ್ ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಇನ್ 0 to π ಅಂತ ಹೇಳಿದ್ದಾರೆ. ಓಕೆನಾ? ಸೊ ನಾನು ನಿಮಗೆ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ನಾನು ಏನಂತ ಹೇಳಿದ್ದೆ ನಿಮಗೆ, ಇನ್ ಕೇಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಲಾಸ್ಟಿಗೆ ಐ ಥಿಂಕ್ ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌದಲ್ವಾ? ಏನು? ಇನ್ ಕೇಸ್ ನಿಮ್ಮ ಗ್ರಾಫ್ ಇನ್ಕ್ರೀಸಿಂಗು ಆಗ್ತಾ ಇದೆ, ಡಿಕ್ರೀಸಿಂಗು ಆಗ್ತಾ ಇದೆ, ಎರಡೂ ಆಗ್ತಾ ಇದೆ ಅಂದರೆ ನೀವೇನು ಹೇಳಬೇಕು? ಅದನ್ನು ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಯಾಕಂದರೆ ಎರಡೂ ಒಂದೇ ಸತಿಗೆ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಇನ್ಕ್ರೀಸಿಂಗ್ ಆಲ್ಸೋ, ಇಟ್ ಈಸ್ ಡಿಕ್ರೀಸಿಂಗ್ ಆಲ್ಸೋ, ಆ ಥರ ಎಲ್ಲ ಬರಿಬೇಡ್ರಿ. ಅರ್ಥ ಆಯ್ತಲ್ಲ? ಸೊ ಹೇಳಿದ್ರೆ ಬರೀ ಇನ್ಕ್ರೀಸಿಂಗ್ ಹೇಳಬೇಕು, ಇಲ್ಲಾಂದರೆ ಬರೀ ಡಿಕ್ರೀಸಿಂಗ್ ಹೇಳಬೇಕು. ಬಟ್ ಇಲ್ಲಿ ಈಗ ನಿಮಗೆ ಇನ್ 0 to π ಏನಾಗ್ತಾ ಇದೆ? f' 0 to π ಅಂತ ಅಂದರೆ ನೋಡ್ರಿ ಏನಾಗುತ್ತೆ? 0 to 90, 180. ಇಲ್ಲಿ ಏನಂದೆ? 0 to π/2 ಅಲ್ಲಿ ನೋಡ್ರಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದೆ. ಇಲ್ಲೇನಂದೆ? π/2 to π ಅಲ್ಲಿ ಡಿಕ್ರೀಸಿಂಗ್ ಅಂದೆ. ಅದನ್ನೇ ನೀವು ವರ್ಡ್ಸಲ್ಲಿ ಬರಿಬೇಕು. f' ಈಸ್ ಇನ್ಕ್ರೀಸಿಂಗ್ ಇನ್ 0 to π/2 ಆ್ಯಂಡ್ ಡಿಕ್ರೀಸಿಂಗ್ ಇನ್ π/2, π ಎರಡೂ ಆಗ್ತಾ ಇರೋದ್ರಿಂದ ಹೆನ್ಸ್ ವಿ ಕನ್ಕ್ಲೂಡ್ f' ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ ಬರೀಲೇಬೇಕು. ಅರ್ಥ ಆಯ್ತಲ್ಲ? 0 to π. ಸುಮ್ಮನೆ ಇಲ್ಲಿವರೆಗೆ ಬರೆದು ಬಿಟ್ರೆ ಮೀನಿಂಗ್ ಆಗೋದಿಲ್ಲ. ಎಲ್ಲಿ ಇದು ಏನು ಫಂಕ್ಷನ್ ಬಿಹೇವಿಯರ್ ಇದೆ, ಯಾವ ಇಂಟರ್ವಲಲ್ಲಿ ನೀವು ಮಾತಾಡ್ತಿದ್ದೀರಾ ಅನ್ನೋದು ಹೇಳಲೇಬೇಕು ನೀವು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 4. ಅಬ್ಸರ್ವ್ ಕ್ಲಿಯರ್ಲಿ. ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ f ಗಿವನ್ ಬೈ f of x is equal to 2x² - 3x is increasing, b ಡಿಕ್ರೀಸಿಂಗ್. ಓಕೆ, ನೋ ಪ್ರಾಬ್ಲಮ್. ಏನು ಕ್ವೆಶನ್ ಕೇಳಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಕ್ವೆಶನ್ ನಂಬರ್ ಎಷ್ಟಪ್ಪ ಇದು? 4. ಓಕೆ, ಫಸ್ಟು f of x ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 2x² - 3x. ಫಸ್ಟ್ ಕೆಲಸ ಏನು ಹೇಳಿದ್ದೀನಿ? ಸ್ಟೆಪ್ 1 f' ಕಂಡಿರಿ. 2 2s 4x - 3. ಕರೆಕ್ಟ್ ಇದೆಯಾ? ಡಿಫ್ರೆನ್ಸಿಯೇಷನ್ ಎಲ್ಲರಿಗೂ ಬರುತ್ತೆ ಅಂದ್ಕೊಂಡೆ ನಾನು ಈ ಸ್ಟೆಪ್ಪು ಡೈರೆಕ್ಟಾಗಿ ಬರಿತಾ ಇದ್ದೀನಿ. 2 ಆ್ಯಸ್ ಯೂಶುವಲ್, x² ಡಿಫ್ರೆನ್ಸಿಯೇಷನ್ 2x, 2 ಆಲ್ರೆಡಿ ಇತ್ತು, 2 × 2 4x ಆಯಿತು. 3 ಆ್ಯಸ್ ಇಟ್ ಈಸ್, x ಡಿಫ್ರೆನ್ಸಿಯೇಷನ್ 1. ಕರೆಕ್ಟ್. ಈಗ ನೆಕ್ಸ್ಟ್ ಸ್ಟೆಪ್ ಏನಂದಿದೆ? f' ಈಕ್ವೇಟ್ ಟು 0. ಸೊ 4x - 3ನ ನೀವು 0ಗೆ ಈಕ್ವೇಟ್ ಮಾಡಿದ್ರೆ x ಏನು ಸಿಗುತ್ತೆ? -3 ಕಡೆ ಬಂದರೆ +3, ಪ್ರಾಡಕ್ಟ್ ಇರೋ 4 ಈ ಕಡೆ ಬಂದರೆ ಡಿನಾಮಿನೇಟ್ರಿಗೆ ಹೋಗುತ್ತೆ. ಹೌದಾ? ಎಸ್ ಆರ್ ನೋ? ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದಿದ್ದೆ? ಈ 3/4ನ ಏನು ಮಾಡ್ತೀರಾ? ರಿಯಲ್ ನಂಬರಲ್ಲಿ ಬರೆದ್ರೆ ನಿಮಗೆ ಇಂಟರ್ವಲ್ ಸಿಗುತ್ತೆ 3/4. ಫಸ್ಟ್ ಆಫ್ ಆಲ್ 3/4 ಅಂದರೆ ಎಷ್ಟಪ್ಪ?
4ಗಿಂತ ಸಣ್ಣ ನಂಬರ್ ನ್ಯೂಮರೇಟರ್ ಅಂತಂದರೆ ಏನು ಬರುತ್ತೆ, 0 ಪಾಯಿಂಟ್ ಬರುತ್ತೆ ತಾನೆ. ಸೊ 0.7 ಅಂತ ತಲೆಯಲ್ಲಿರಬೇಕು. ಓಕೆ ಓಕೆ. ಸೊ 3/4ನ ನಾನು ಗ್ರಾಫಲ್ಲಿ ತೊಗೊಂಡ್ರೆ ಈ ಕಡೆ ಪಾರ್ಟ್ ಇದೆಯಲ್ಲ ಪ್ಲಸ್ ಇನ್ಫಿನಿಟಿ, ಈ ಕಡೆ ಮೈನಸ್ ಇನ್ಫಿನಿಟಿ. ಸೊ 0.7 ಲೆಫ್ಟ್ ಸೈಡಲ್ಲಿ 0 ಇದೆ, -1 ಇದೆ, ಎಲ್ಲ ನಂಬರ್ಸ್ ಇದ್ದಾವೆ ಮೈನಸ್ ಇನ್ಫಿನಿಟಿ. ಇಲ್ಲಿ 0.7 ಆದಮೇಲೆ 1 ಇದೆ, 2 ಇದೆ, 3 ಇದೆ, ಪ್ಲಸ್ ಇನ್ಫಿನಿಟಿವರೆಗೂ. 2 ಇಂಟರ್ವಲ್ಸ್ ಯಾವುದಾದವಪ್ಪ, -∞, 3/4 ಒಂದು, ಆ್ಯಂಡ್ 3/4, ಪ್ಲಸ್ ಇನ್ಫಿನಿಟಿ ಒಂದು. ಈಗ ನಾನು ನಿಮಗೇನು ಹೇಳಿದ್ದೇನೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ f' ತೊಗೊತಿರೋ, ದೆನ್ ಈಕ್ವೇಟ್ 0, ದೆನ್ ಎಕ್ಸ್ ವ್ಯಾಲ್ಯೂ, ಆ ಎಕ್ಸ್ ವ್ಯಾಲ್ಯೂನ ಪ್ಲಾಟ್ ಮಾಡ್ತೀರಾ, ಇಂಟರ್ವಲ್ಸು ಸಿಗ್ತವೆ. ಆ ಇಂಟರ್ವಲ್ಗಳಲ್ಲಿ ಕೊನೆ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, f'(x)ನ ಚೆಕ್ ಮಾಡ್ತೀರಾ, ಹೌದಲ್ವಾ. ಚೆಕ್ ಮಾಡಬೇಕಾದ್ರೆ ನಾನು ನಿಮಗೆ ಒಂದು ಕ್ಲೂ ಪಾಯಿಂಟ್ ಏನು ಹೇಳಿದ್ದೆ ಅಂದರೆ, ಯಾವ ಇಂಟರ್ವಲಲ್ಲಿ ನಿಮಗೆ 0 ಸಿಗುತ್ತೋ ಅಲ್ಲಿ 0ನೇ ಆದಷ್ಟು ತೊಗೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದೆ. ಸೊ ತೊಗೊಂಬರ್ರಿ, f'(x) ಅಲ್ಲಿ ನಾನು 0 ಹಾಕಿದರೆ, ಇಲ್ಲೈತೆ ನೋಡ್ರಿ, f'(x) ಅಲ್ಲಿ ನಾನು ಚೆಕ್ ಮಾಡಬೇಕು, ಹೌದಲ್ವಾ. ಸೊ 0 ಹಾಕಿದರೆ 4 0s 0, ಏನು ಬಂತು, -3. ಸೊ f'(x) ಏನಾಗ್ತಾ ಇದೆ ಇಲ್ಲಿ, <0, ನೆಗೆಟಿವ್ ಬರ್ತಾ ಇದೆಯಾ. ಒಂದು ಪಾಯಿಂಟಿಗೆ 0 ಬಂತು ಅಂದರೆ ಎಲ್ಲ ಪಾಯಿಂಟಿಗೂ, ಒಂದು ಪಾಯಿಂಟಿಗೆ ನೆಗೆಟಿವ್ ಬಂತು ಅಂದರೆ ಎಲ್ಲ ಪಾಯಿಂಟಿಗೂ ನೆಗೆಟಿವ್ ಬರುತ್ತೆ ಅಂತ ಅಂಡರ್ಸ್ಟುಡ್. ಸೊ f'(x) <0, ರೈಟ್, <0. therefore what can you say in this interval? Okay, f(x) is strictly decreasing in interval ಬರೀಲೇಬೇಕು -∞, 3/4. ಅರ್ಥ ಆಯ್ತಾ. ನೆಕ್ಸ್ಟು ಈ ಇಂಟರ್ವಲಿಗೆ ಬರ್ರಿ, 3/4, ಇನ್ಫಿನಿಟಿ ಇದೆ, ಹೌದಾ. 3/4 ಅಂತಂದರೆ 0.7 ಅಂತಂದೆ. ಅದಾದಮೇಲೆ 1 ಇದೆ, 2 ಇದೆ, 3 ಇದೆ, ಯಾವುದಾದ್ರೂ ನಂಬರ್ ತೊಗೋಬೋದು. 1 ಬರ್ತಾ ಇದೆ ಅಂದರೆ ಆದಷ್ಟು 1 ತೊಗೊಳ್ಳಿಕ್ಕೆ ಪ್ರಿಫರ್ ಮಾಡಿ, ಯಾಕಂದರೆ ಕ್ಯಾಲ್ಕುಲೇಷನ್ ಈಸಿ. 1 ಇಂಟು ಎನಿಥಿಂಗ್ ಆ ನಂಬರೇ ಬರುತ್ತೆ. ಸೊ ನಮಗೆ ಕ್ಯಾಲ್ಕುಲೇಷನಲ್ಲಿ ಕಾಂಪ್ಲಿಕೇಶನ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 3 ತಗೊಂಡಪ್ಪ, ನನಗೆ ಭಾಳ ಚೆನ್ನಾಗಿ ಗೊತ್ತು 4 3s are 12 ಅಂತ. ಆದರೆ ಎಕ್ಸಾಮ್ ಹಾಲ್ ಪ್ರೆಷರಲ್ಲಿ 4 × 3 7 ಅಂತ ಬರೆದುಬಿಟ್ರೆ ಏನು ಮಾಡ್ತೀರಾ, ಹೌದಾ. ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಸಿ ನಂಬರ್ಸ್ನ ತೊಗೊಳ್ರಿ. ಓಕೆ, ಸೊ 1 ತೊಗೊಂಡೆ ಅಂದ್ಕೊಳ್ರಿ, 4 × 1 4, 4 - 3 1. ಸೊ f'(x) ಏನು ಬಂತು, ಪಾಸಿಟಿವ್ ಬಂತಾ. ಯಾವುದಾದ್ರೂ ಒಂದು ಪಾಯಿಂಟ್ ಚೆಕ್ ಮಾಡಿರಿ ಸಾಕು, ಬೇರೆ ಎಲ್ಲ ಪಾಯಿಂಟ್ಸಿಗೂ ನಿಮಗೆ ಪಾಸಿಟಿವೇ ಬರುತ್ತೆ. ಸೊ f'(x) > 0, therefore ಕನ್ಕ್ಲೂಡ್ ಮಾಡಿರಿ, f(x) is strictly increasing in 3/4, ಪ್ಲಸ್ ಇನ್ಫಿನಿಟಿ. ಅರ್ಥ ಆಯ್ತಲ್ಲ, ರೈಟ್. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ, ರೈಟ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್, ರೈಟ್. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ನೀವು ನಾನು ನೋಟ್ಸ್ ಎಲ್ಲ ಏನೂ ಕೊಡ್ತಾ ಇಲ್ಲ, ಕಾನ್ಸೆಪ್ಟ್ ಅಷ್ಟೇ ನಿಮಗೆ ಹೇಳ್ತಾ ಇರೋದು. ಪ್ಲೀಸ್ ನೀವೇನು ಮಾಡಿ, ಪ್ರೊಸೀಜರ್ನ ನಿಮಗೆ ಯಾವ ರೀತಿ ಪ್ರಿಫರ್ ಮಾಡ್ತಾರೋ ಆ ಥರ ನೀವು ಪ್ರೊಸೀಜರ್ನ ಯೂಸ್ ಮಾಡಿಬಿಟ್ಟು ಬರೀರಿ. ಓಕೆ, ರೈಟ್. ಲೆಟ್ ಮಿ ಟರ್ನ್ ದ ಶೀಟ್. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ ಅಲ್ಲಿವರೆಗೂ. ಫೈಂಡ್ ದ ಇಂಟರ್ವಲ್, ಏನು ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ ಇಂಟರ್ವಲ್ in which the function f(x) given by ಏನಿದೆ, f(x) is equal to 2x³ - 3x² - 36x + 7. ಫೈಂಡ್ ದ ಇಂಟರ್ವಲ್, ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಆಗ್ತಾ ಇದೆ ಅಂತ ಅರ್ಥ, ಹೌದಾ. ಸ್ವಲ್ಪ ಹೈಯರ್ ಲೆವೆಲ್, 1 ಲೆವೆಲ್ ಹೈಯರ್ ಕೊಟ್ಟಿದ್ದಾರೆ ಅಷ್ಟೇ. ಆವಾಗಲೇ ಒಂದೇ ಪಾಯಿಂಟ್ ಬಂತಾ, ಇಲ್ಲಿ ನೋಡ್ರಿ ಏನು ಬರುತ್ತೆ, ಇಲ್ಲಿ 2 ಪಾಯಿಂಟ್ ಬರ್ತವೆ. ಯಾಕೆ ನೋಡ್ರಿ, f'(x) ಕಂಡುಹಿಡಿತೀರಾ, 2 ಇದೆಯಾ, x³ ಡಿಫ್ರೆನ್ಸಿಯೇಷನ್ ಏನಪ್ಪ, 3x² -3 ಇದೆಯಾ, x² ಡಿಫ್ರೆನ್ಸಿಯೇಷನ್ ಏನಪ್ಪ, 2x -36 x ಡಿಫ್ರೆನ್ಸಿಯೇಷನ್ 1. ಸೊ f'(x) ಬಂದ್ಬಿಟ್ಟು ಏನು ಸಿಗುತ್ತೆ ನಿಮಗೆ, 3 2s 6x², 3 2s 6x -36. ಓಕೆ, ಸೊ f'(x)ನ ನಾನೇನಂದೆ, ಕಂಡುಹಿಡಿದ ಮೇಲೆ 0, ಓಕೆ, ಈಕ್ವೇಟ್ ಟು 0. ಸೊ 0ಗೆ ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೀಗ, ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ, ಹೌದಲ್ವಾ. ಹೈಯೆಸ್ಟ್ ಡಿಗ್ರಿ ಎಷ್ಟೈತೆ, 2 ಇದೆ. ನಾನು ನಿಮಗೆ ಹೇಳಿದ್ದೀನಿ, ಹೈಯೆಸ್ಟ್ ಡಿಗ್ರಿ ಎಷ್ಟಿರುತ್ತೋ ಅಷ್ಟು ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ, ರೈಟ್. ಸೊ 6 ಕಾಮನ್ ತೆಗೀರಿ, ಆ್ಯಂಡ್ ದೆನ್ ಯು ರೈಟ್ ಡೌನ್ x² -6 -6 6 36 ಅಲ್ವಾ. ಓ ಸಾರಿ 6 ಕಾಮನ್ ತೆಗೆದ್ರೆ x² - x - 6 6 36 = 0. ಕರೆಕ್ಟ್ ಇದೆಯಾ. ಈಗ -6 ಹೇಳಿದೆ ನಾನು, ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. -6 ಹೇಗೆ ಸ್ಪ್ಲಿಟ್ ಮಾಡ್ತೀರಾ, 3 2s ತಾನೆ, ಮಿಡಲಲ್ಲಿ -1 ಬರಬೇಕು ಅಂದರೆ ಬಿಗ್ ನಂಬರಿಗೆ ಮೈನಸ್ ಸೈನ್ ಹಾಕ್ರಿ, ಕರೆಕ್ಟಾ. -3 + 2 ಅಂದರೆ -1, 3 2s 6 - ಇಂಟು ಪ್ಲಸ್ ಮೈನಸ್. ಸೊ ಇಟ್ ಈಸ್ ಕರೆಕ್ಟ್. ಇದನ್ನು ನಾನು ಬ್ರೇಕ್ ಮಾಡಿದ್ರೆ ಏನಂತ ಬರೀತೀನಿ, x - 3 x + 2 = 0. ಕರೆಕ್ಟ್ ಇದೆಯಾ.
ಈಗ 3 ವ್ಯಾಲ್ಯೂಸು ಈಕ್ವೇಟ್ ಟು 0 ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಏನೇನು ಸಿಗುತ್ತೆ ನೋಡ್ರಿ. ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0. 6 ಅಂತೂ 0ಗೆ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲ ಇದು 0 ಆಗಿರಬೇಕು, ಇಲ್ಲ ಇದು 0 ಆಗಿರಬೇಕು. ಸೊ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ ಇಲ್ಲಿ 3 ಸಿಗುತ್ತೆ. ಒಂದು ಎಕ್ಸ್ ಎರಡನೇ ವ್ಯಾಲ್ಯೂ ಏನು ಸಿಗುತ್ತೆ +2, ಈ ಕಡೆ ಬಂದರೆ -2. ಅರ್ಥ ಆಗ್ತಿದೆಯಾ? ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಗೊತ್ತಿದೆ ಅಂದ್ಕೊಂಡು ಸ್ಪೀಡಾಗಿ ಸಾಲ್ವ್ ಮಾಡಿದ್ದೀನಿ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ. ಓಕೆ, ಡೋಂಟ್ ಫೀಲ್ ಲೈಕ್ ನಮಗೆ ಇಷ್ಟು ಸಿಲ್ಲಿ ಡೌಟ್ ಇದೆ, ಇದನ್ನು ಕೇಳಿದ್ರೆ ಬೇರೆಯವ್ರು ಏನು ಅನ್ಕೊತಾರೆ. ಇಲ್ಲಿ ನಿಮಗೆ ಯಾರೂ ಪರಿಚಯ ಇಲ್ಲ, ನಿಮಗೆ ಎಂಥ ಸಿಲ್ಲಿ ಡೌಟ್ ಇದ್ರೂ ಕೂಡ ಪ್ಲೀಸ್ ಟೆಲ್ ಮಿ. ಓಕೆ, ಐ ವಿಲ್ ಸಪ್ರೇಟ್ಲಿ ಎಕ್ಸ್ಪ್ಲೇನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಆರ್ ಪ್ರಾಬಬ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ವಿಡಿಯೋ ಅವೈಲೇಬಲ್ ಇರಬೇಕು ಚಾನಲ್ ಮೇಲ್ಗಡೆ, ಚೆಕ್ ಮಾಡಿ. ಓಕೆ ರೈಟ್. ಸೊ ಎಂಥ ಸಿಲ್ಲಿ ಡೌಟ್ ಇದ್ರೂ ಕೂಡ ಹೆದರ್ಕೋಬೇಡಿ ಅಷ್ಟೇ. ನನ್ನ ಸಿಂಪಲ್ ಕಾನ್ಸೆಪ್ಟ್ ಇರೋದೇನು ಅಂತ ಅಂದರೆ, ಕಾಲೇಜಸಲ್ಲಿ ಸ್ಟೂಡೆಂಟ್ಸು ಬಹಳ ಹೆದರ್ಕೊಂತಾರೆ ಡೌಟ್ಸ್ ಕೇಳೋಕ್ಕೆ. ಅದಿರಬಾರ್ದು, ಭಯ ಇರಬಾರ್ದು. ಕಲಿಬೇಕಾದ್ರೆ ಒಳ್ಳೇದು ಮಾಡ್ತಿದ್ದೀರ ತಾನೇ, ಡೌಟ್ಸ್ ಕೇಳಿ ಏನೋ ಒಂದು ಕಲಿತಿದ್ದೀರ, ಕಲಿಬೇಕಾದ್ರೆ ಭಯ ಇರಬಾರ್ದು, ಅದು ಸೈಡಿಗೆ ಇರಬೇಕು. ಓಕೆ, ಎನಿವೇಸ್ ಕಮ್ ಟು ದಿಸ್ ಒನ್. 3 ಮತ್ತು -2ನ ನಾನು ರಿಯಲ್ ನಂಬರಲ್ಲಿ ಪ್ಲಾಟ್ ಮಾಡಿದ್ರೆ ಹೇಗೆ ಬ್ರೇಕ್ ಆಗುತ್ತಪ್ಪ ನಾನು ಇಂಟರ್ವಲ್ಸು? ಇಲ್ಲೆಲ್ಲೋ -2 ಇರುತ್ತೆ, ಇಲ್ಲೆಲ್ಲೋ 3 ಇರುತ್ತೆ, ಈ ಕಡೆ +∞, ಈಕೆ -∞. ಓಕೆ, ಸೊ ಎಷ್ಟು ಇಂಟರ್ವಲ್ಸ್ ನಮಗೆ ಸಿಕ್ಕು? ಒಂದು ಈ ಭಾಗ, ಇನ್ನೊಂದು ಈ ಭಾಗ, ಇನ್ನೊಂದು ಈ ಭಾಗ. ಕರೆಕ್ಟ್ ಇದೆಯಾ? ಒಂದೊಂದೇ ಇಂಟರ್ವಲಲ್ಲಿ ನಾನೀಗ ಪಾಯಿಂಟ್ಸ್ ಚೆಕ್ ಮಾಡಬೇಕು, ಹೌದಾ? ಸೊ f'(x)ನ ನೀವೇನು ಮಾಡ್ತೀರಾ? ನಿಮ್ಮ ಹತ್ರ ಏನಿದೆ ನೋಡಿ f'(x) ಅಂತ ಅಂದರೆ 6 × x - 3 × x + 2 ಇದೆ, ಹೌದಾ? ಸಿಂಪ್ಲಿಫೈಡ್ ವರ್ಷನ್ ತೊಗೊಳ್ರೆ ಆದಷ್ಟು ಅವಾಗ ಏನಾಗುತ್ತೆ, ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ. ಇಲ್ಲಿ ನಾನು ನಿಮಗೆ ಬೇಕಿದ್ರೆ ಸೈನ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ, ಏನು ಮಾಡ್ತೀರಾ ಅಂತ. ಫಸ್ಟ್ ಈ ಇಂಟರ್ವಲಿಗೆ ಬರೋಣ. -2 ಇದೆಯಾ? -2ಇಂದ ಈ ಕಡೆ ಅಂದರೆ ಯಾವ ನಂಬರ್ ಇದಾವಪ್ಪ? -3 ಇದೆ, -4 ಇದೆ, -5 ಇದೆ, ಈ ಥರ ನಂಬರ್ಸ್ ಇದ್ದಾವೆ. ನಾವು ಈಸಿ ನಂಬರ್ ಯಾವ್ದು ತೊಗೋಬೋದಪ್ಪ? ಇದು ನೀವು ಯಾವುದಾದ್ರು ತೊಗೋಬೋದು. ಬಟ್ -3 ತೊಗೊತೀರ ಅಂದರೆ ತೊಗೊಳ್ಳಿ, ನಿಮ್ಮ ಇಷ್ಟ. ಸೊ ಚೆಕ್ ಮಾಡಿ. 6 -3 ತೊಗೊಂಡ್ರೆ ನೀವು ಜಸ್ಟ್ ಸೈನ್ ಚೆಕ್ ಮಾಡ್ಬೇಕು ಅಷ್ಟೇ ತಾನೇ. ಈಗ -3 ತೊಗೊಂಡ್ರೆ ಅಂದ್ಕೊಳ್ರಿ, ಫಾರ್ ಎಕ್ಸಾಂಪಲ್ -3 ನೆಕ್ಸ್ಟ್ ಇಲ್ಲಿ -3 + 2 ಇದನ್ನು ಸಾಲ್ವ್ ಮಾಡಿ ಕೊನೆ ಆನ್ಸರಿಗೆ ಬಂದು ಅವೆಲ್ಲ ಬೇಡ, ಸೈನ್ ಅಷ್ಟೇ ಚೆಕ್ ಮಾಡೋ. ಹಿಂಗೆ ಪ್ರಾಡಕ್ಟ್ಗಳು ಸಿಗ್ತಾವಲ್ಲ, ಅಲ್ಲಿ ಸೈನ್ ಮೆಥಡು ಈಸಿಯಾಗಿ ಯೂಸ್ ಮಾಡ್ಬೋದು. ಹೇಗೆ ನೋಡ್ರಿ, ಇಲ್ಲಿ 6 ಇದೆಯಾ? -3 ಅದೆಷ್ಟಾದರೂ ಇರಲಿ, 2 ಮೈನಸ್ ಅಂದರೆ ನೆಗೆಟಿವೇ ಬರುತ್ತಾ ನಂಬರು? 2 ಮೈನಸ್ ಇದ್ದರೆ ಅಡಿಷನ್ 3 + 3 6. ನಮಗೆ ಗೊತ್ತಿದೆ 6, ಬಟ್ ಅಷ್ಟು ಟೈಮ್ ವೇಸ್ಟ್ ಯಾಕೆ ಮಾಡೋಣ? ಮೈನಸ್ ಅಂದರೆ ನೆಗೆಟಿವ್, ಇನ್ನು 6 ಇನ್ನೇನು ಪಾಸಿಟಿವ್, ಬಿಟ್ಟಾಕಿ. ಮೈನಸ್ಸು ಪ್ಲಸ್ಸು, ಬಿಗ್ ನಂಬರ್ ಸೈನು ಮೈನಸ್ಸು, ಸಾಲ್ವ್ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ಪ್ಲಸ್ ಹಾಗೆ ಇರಲಿ, -∗ ಪ್ಲಸ್ಸು. ಸೊ ಎಲ್ಲವೂ ಪ್ಲಸ್ ಆದವು ತಾನೆ. ಪ್ಲಸ್ ಅಂತ ಅಂದರೆ ಮೀನಿಂಗ್ ಏನು? f'(x) ಪಾಸಿಟಿವ್ ಅಂದರೆ >0 ಅಂದರೆ ಏನಾಗ್ತಾ ಇದೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಎಲ್ಲಿ ನಾವು ಚೆಕ್ ಮಾಡಿರೋದಲ್ಲಿ ಯಾವ ನಂಬರು? -3 ಎಲ್ಲೈತೆ? ಈ ಇಂಟರ್ವಲ್ಲು. ಸೊ ಏನು ಬರೀತೀರಾ? f(x) is strictly increasing in -∞, -2. ಅರ್ಥ ಆಗ್ತಿದೆಯಾ? ರೈಟ್. ಈಗ ಎರಡನೇ ಇಂಟರ್ವಲಲ್ಲಿ ಇದ್ರದ್ದು ಆಯ್ತಪ್ಪ, ಇಲ್ಲೇನಾಯಿತು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬಂತಲ್ಲ, ಇನ್ಕ್ರೀಸಿಂಗ್ ಬಂತು. ಓಕೆ, ನೆಕ್ಸ್ಟ್ -2, 3. ನಾನು ಹೇಳಿದ್ದೀನಿ ಯಾವ ಇಂಟರ್ವಲಲ್ಲಿ ನಿಮಗೆ 0 ಸಿಗುತ್ತೋ ಅಲ್ಲಿ ಆದಷ್ಟು 0ನೇ ತಗೊಳಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಸಿಗುತ್ತೆ ತಾನೆ, -1, ಇಲ್ಲಿ 0, ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಯಾವುದಾದ್ರು ನಂಬರ್ ತೊಗೋಬೋದು. ನಾನು ನನ್ನ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂದಮೇಲೆ ಯಾಕೆ ತೊಗೋಬಾರ್ದು 0ನ? 0 ತೊಗೊತೀನಿ. 0 ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸೇಮ್ ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. 6 ಅಂತ ಅಂದರೆ ಪಾಸಿಟಿವ್, 0 - 3 ನೆಗೆಟಿವ್, 0 ಪ್ಲಸ್ ಸಮ್ ನಂಬರ್ ಪಾಸಿಟಿವ್, +∗++, ಇಂಟು 1 ಮೈನಸ್ಸು ಅಂತ ಅಂದರೆ ನೆಗೆಟಿವ್ ಬರುತ್ತೆ ಇಲ್ಲಿ ಸೈನ್. ನೆಗೆಟಿವ್ ಅಂತ ಅಂದರೆ ಏನಾಯಿತು? f'(x) ನೆಗೆಟಿವ್, f'(x) ಇಂದು ಸೈನ್ ನೆಗೆಟಿವ್ ಅಂದರೆ ಏನು? ಲೆಸ್ ದ್ಯಾನ್ 0 ಅಂದರೆ ಏನು? ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ವಿಚ್ ಇಂಟರ್ವಲ್? ಎಲ್ಲಿ ನಾವು ಚೆಕ್ ಮಾಡಿದ್ದು? -2, 3. ಐ ಹೋಪ್ ಸೊ ಅರ್ಥ ಆಗ್ತಿದೆ. ಪ್ಲೀಸ್ ಯಾವುದಾದ್ರೂ ಸಿಲ್ಲಿ ಡೌಟ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಪಾಸ್ ಮಾಡಿಬಿಟ್ಟು ನಿಮ್ದೇನೇ ಒಪಿನಿಯನ್ ಇದ್ದರೂ ಅದನ್ನು ಹೇಳಿ. ಯಾಕಂದರೆ ನಿಮ್ಮ ಕಾಮೆಂಟ್ಸಿಂದನೇ ನನಗೆ ಮೋಟಿವೇಶನ್ ಸಿಗೋದು. ನೀವೇನೂ ರೆಸ್ಪಾನ್ಸ್ ಮಾಡಲ್ಲ ಅಂತ ಅಂದರೆ ಐ ಫೀಲ್ ಲೈಕ್ ಬೆಟರ್ ಐ ಸ್ಟಾಪ್ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ಇಟ್ ಈಸ್ ಟೇಕಿಂಗ್ ಮಚ್ ಆಫ್ ಮೈ ಟೈಮ್ ಆ್ಯಂಡ್ ಐ ಆಮ್ ಇನ್ವೆಸ್ಟಿಂಗ್ ಮೈ ಎಕ್ಸ್ಟ್ರಾ ಟೈಮ್. ಓಕೆ, ಸೊ ಐ ಎಕ್ಸ್ಪೆಕ್ಟ್ ಓನ್ಲಿ ಸಮ್ ರೆಸ್ಪಾನ್ಸ್ ಫ್ರಮ್ ಯು ಪೀಪಲ್, ರೈಟ್? ಹಂಗಂತ ಬರೀ ಪಾಸಿಟಿವೇ ಹೇಳ್ರಿ ಅಂತ ಯಾವತ್ತೂ ಕೇಳಲ್ಲ ನಾನು ಕೇಳೋದಿಷ್ಟೇ, ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮಗೆ ಎಲ್ಲಿ ಡೌಟ್ ಆಗ್ತಾ ಇದೆ ಅಲ್ಲಿ ನೀವು ಟೈಮ್ ಮೆನ್ಷನ್ ಮಾಡ್ರಿ. ಮ್ಯಾಮ್ 34 minutes 20 seconds ಅಲ್ಲಿ ಹಿಂಗೆ ಅರ್ಥ ಆಗಲಿಲ್ಲ ಹೇಳ್ರಿ, ಅದನ್ನು ಕೇಳಿ ಎಕ್ಸಾಕ್ಟಾಗೆ. ಓಕೆ, ಅಥವಾ ಮ್ಯಾಮ್ ಲೆಕ್ಚರ್ ಚೆನ್ನಾಗಿತ್ತು, ಹೆಲ್ಪ್ ಆಯಿತು, ಅಥವಾ ಮ್ಯಾಮ್ ಲೆಕ್ಚರ್ ಒಂಚೂರು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ, ಏನೇ ಇರಲಿ
ಬಟ್ ಇಷ್ಟ ಆಗಲಿಲ್ಲ ಅಂತ ಬರೆಯೋರು ನಾನು ಹೇಳೋದಿಷ್ಟೇ, ರೀಸನ್ ಬರೀರಿ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ನನ್ನಲ್ಲಿ ಏನಾರ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು. ಐ ಆಲ್ವೇಸ್ ಟೆಲ್ ಯು, ಐ ಆಮ್ ನಾಟ್ ಗಾಡ್, ಐ ಆಮ್ ಹ್ಯೂಮನ್ ಬೀಯಿಂಗ್. Okay, so there is a possibility that I can commit mistakes, and if you tell me what are my mistakes, I will correct it. Simple. Okay na? Right. ವಿಡಿಯೋನ ಸ್ವಲ್ಪ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ವಲ್ಪ you are the one who will encourage me, right? No one else can do that, right? Anyways, come to this one. So ಏನೇ ಡೌಟ್ ಇದ್ರು ಪ್ಲೀಸ್ ಭಯ ಏನು ಬೇಡ, ಇಲ್ಲಿ ನಿಮಗೆ ಯಾರೂ ಪರಿಚಯ ಇಲ್ಲ, ಕೇಳ್ರಿ, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಓಕೆ, ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸಿಕ್ತು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು. ಈಗ ಈ ಇಂಟರ್ವಲಲ್ಲಿ ನಾನು ಚೆಕ್ ಮಾಡಬೇಕಪ್ಪ, ಇಲ್ಲೇನೇನು ನಂಬರ್ಸ್ ಇದಾವಪ್ಪ, 3 4 5 ಎಲ್ಲ ಇದೆ. ನಾನು ರೌಂಡ್ ಫಿಗರ್ 10 ನನಗೆ ಇಷ್ಟ, ನಾನು ಅದನ್ನು ತಗೊತೀನಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ 6 ಅಂದರೆ ಪಾಸಿಟಿವ್ ಬಿಟ್ಟಾಕಿ, 10ನಲ್ಲಿ 3 ಹೋದರೆ ಪಾಸಿಟಿವ್ ನಂಬರು, 10ನಲ್ಲಿ 2 ಆ್ಯಡ್ ಆದರೆ ಪಾಸಿಟಿವ್. ಸೊ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, 3 ಪಾಸಿಟಿವ್ ಬಂದರೆ ಇದು ಕೂಡ ಪಾಸಿಟಿವ್. ಸೊ ಏನಾಯಿತು, ಎಫ್ ಡ್ಯಾಶ್ ಆಫ್ ಎಕ್ಸು ಪಾಸಿಟಿವ್ ಬಂತು ಅಂದರೆ ಗ್ರೇಟರ್ ದ್ಯಾನ್ 0. ಪಾಸಿಟಿವ್ ಬಂತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಯಾವ ಇಂಟರ್ವಲಲ್ಲಿ? 3, ಇನ್ಫಿನಿಟಿ. ನಾವು ಚೆಕ್ ಮಾಡಿದ್ದು ಇದು. ಓಕೆನಾ? ಸೊ ಕೊನೆಗೆ ನೀವೇನು ಮಾಡಬೇಕಾಗುತ್ತೆ, ಈ ಥರ ಚೆಕ್ ಮಾಡಿದ ಮೇಲೆ ಕೊನೆ ಕನ್ಕ್ಲೂಷನಲ್ಲಿ ಅಲ್ಲಿ ಬರಿಬೇಕು. ಅವ್ರು ನೀವು ಏನು ಎ ಪಾಯಿಂಟು ಬಿ ಪಾಯಿಂಟು ಸಬ್ ಪಾಯಿಂಟ್ಸ್ ಕೊಟ್ಟಿದಾರಲ್ಲ, ಎ ಅಲ್ಲಿ ಇನ್ಕ್ರೀಸಿಂಗ್ ಕೇಳಿದಾರ, ಬರೀರಿ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ -∞, -2 ಆ್ಯಂಡ್ 3, ಇನ್ಫಿನಿಟಿ. ನೆಕ್ಸ್ಟ್ ಬಿ ಅಂತ ಹಾಕ್ರಿ, ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ -2, 3 ಅಂತ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 6. Okay, question number 6 is mixture of all these things, right? Question number 6 ಮಾಡಿಬಿಟ್ಟು ಗ್ಯಾಪ್ ಕೊಡೋಣ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಟ್ರೆ ನನಗೆ ಅಪ್ಲೋಡಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ರೈಟ್? ಸೊ ಕ್ವೆಶ್ಚನ್ ನಂಬರ್ 6 ಈಸಿ ಇದೆ, ಟ್ರೈ ಮಾಡಿ. ಇಲ್ಲಿವರೆಗೂ ಕಾನ್ಸೆಪ್ಟ್ಸ್ ಯಾರಿಗೆ ನೀಟಾಗಿ ಅರ್ಥ ಆಗಿರುತ್ತೋ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. x² + 2x - 5. ಅವ್ರು ಹೇಳಿರೋದೇನು ನೋಡಿ, ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಅಂದರೆ ಎಷ್ಟು ಅಂದರೆ 5 ಕೊಟ್ಟಿದ್ದಾರೆ, 5 ಫಂಕ್ಷನ್ಸ್ ಕೊಟ್ಟಿದ್ದಾರೆ. 5 ಫಂಕ್ಷನ್ಸು ಕೂಡ ನೀವೇನು ಮಾಡಬೇಕಾಗಿದೆ, ಚೆಕ್ ಮಾಡಿಬಿಟ್ಟು ಯಾವುದರಲ್ಲಿ ಯಾವ ಇಂಟರ್ವಲಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ, ಯಾವ ಇಂಟರ್ವಲಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ ಅಂತ ಚೆಕ್ ಮಾಡ್ಕೊಳ್ರಿ ಅಂತ ಅವರೇ ಬಿಟ್ಬಿಟ್ಟಿದ್ದಾರೆ ನಮಗೆ. ನಾವೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಸಿಂಪಲ್. ಸೊ ಇದಕ್ಕೆ ಬರ್ರಿ, ಫಸ್ಟ್ ಸ್ಟೆಪ್ಪು ಇದು ಈಸಿ ಇದೆ. ನಾನೇ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ವಾಚ್ ಮಾಡಿ, ಓಕೆ, ಇದನ್ನು, ಯಾಕಂದರೆ ಈಸಿ ಇದೆ. ಪಾಸ್ ಮಾಡಿ ಫಸ್ಟ್ ನೀವು ಸಾಲ್ವ್ ಮಾಡಿ, ದೆನ್ ಸೊಲ್ಯೂಷನ್ ನೋಡಿರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಸಿಗುತ್ತಪ್ಪ, 2x + 2 = 0 ಸಿಗುತ್ತೆ, x = -1 ಸಿಗುತ್ತೆ. ರಿಯಲ್ ನಂಬರ್, ಇದು ನೀವೇ ಸಾಲ್ವ್ ಮಾಡಬೇಕು. ಆ್ಯಕ್ಚುಲಿ ನಾನು ಜಸ್ಟ್ ಫಾಸ್ಟಾಗಿ ಹೇಳ್ಬಿಡ್ತೀನಿ, ಇನ್ಫಿನಿಟಿ -∞. ಓಕೆ, ನಾನು ಎಫ್ ಡ್ಯಾಶ್ ಆಫ್ ಎಕ್ಸಲ್ಲಿ ಇದು -1, 0 1. ಓಕೆ, 0ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2 0s 0 2. ಸೊ ಏನಾಯಿತು, ಎಫ್ ಡ್ಯಾಶ್ ಆಫ್ ಎಕ್ಸ್ = 2 ಬಂತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂತು. ದೇರ್ಫೋರ್ ನಾನೇನಂತೀನಿ, ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಯಾವ ಇಂಟರ್ವಲಲ್ಲಿ ನಾನು ಚೆಕ್ ಮಾಡಿದ್ದು, -1, ಇನ್ಫಿನಿಟಿ. ಅದೇ ನೆಗೆಟಿವ್ ಬರ್ರಿ, -2 ಇದೆಯಾ, ಸಬ್ಸ್ಟಿಟ್ಯೂಟ್ ಮಾಡಿರಿ. -2 × 2 -4, -4 + 2 ನೆಗೆಟಿವ್. ಸೊ ನೆಗೆಟಿವ್ ಬಂತು ಈ ಕಡೆ ಇಂಟರ್ವಲಲ್ಲಿ ಅಂತ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಯಾವ ಇಂಟರ್ವಲಪ್ಪ ನಾವು ಚೆಕ್ ಮಾಡಿದ್ದು, -∞, -1. ಅರ್ಥ ಆಯ್ತಾ? ಇದು ಈಸಿ ಇತ್ತು, ಅದಕ್ಕೆ ಫಾಸ್ಟಾಗಿ ಮಾಡಿದ್ದೀನಿ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ವೇಸ್ಟ್ ಟೈಮ್ ಆನ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಬಿ. ಅಬ್ಸರ್ವ್ ಮಾಡಿ, ಇಲ್ಲಿ ಸ್ವಲ್ಪ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಎಫ್ ಆಫ್ ಎಕ್ಸ್ 10 - 6x - 2x². ಕರೆಕ್ಟ್ ಇದೆಯಾ? ಫಸ್ಟ್ ಏನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತೀರಾ ಆ್ಯಸ್ ಯೂಶುವಲ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಸಿಗುತ್ತೆ, ಕಾನ್ಸ್ಟೆಂಟು 0 ಬಿಟ್ಟಾಗ್ರಿ, -6 -2 x² 2x ಬರುತ್ತೆ. ಸೊ 2 2s 4x. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಬೇಕು ವ್ಯಾಲ್ಯೂ, ಎಫ್ ಡ್ಯಾಶ್ ಆಫ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡಿ. -6 - 4x = 0 ಮಾಡಿದ್ರೆ ಏನು ಸಿಗುತ್ತೆ, -6 = 4x, 2 2s 2 3s. ಈ ಇಂಟು ಇರೋದು ಈ ಕಡೆಗೆ ಬಂದರೆ x = -3 ಆಲ್ರೆಡಿ ಇತ್ತು, ಡಿವೈಡೆಡ್ ಬೈ ಹೋಗುತ್ತೆ. ಪ್ರಾಡಕ್ಟ್ ಇರೋದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಹೋಗುತ್ತೆ. ಬೇಸಿಕ್ ರೂಲ್ಸು, ಓಕೆ, ಗೊತ್ತಿರಬೇಕು, ರೈಟ್? ಓಕೆ, ಸೊ ಈಗ ಇದನ್ನು ನಂಬರ್ ಲೈನ್ ಮೇಲ್ಗಡೆ ನಾನು ಪ್ಲಾಟ್ ಮಾಡಿದ್ರೆ -3/2 ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. 2 - 1.5 ಅಂತ ಅರ್ಥ. -1.5 ಈ ಕಡೆ ಬಂದರೆ ಏನಾಗುತ್ತೆ, -2 -3 ಎಲ್ಲ ಇದ್ದಾವೆ. ಈ ಕಡೆ -1 ಇದೆ, 0 ಇದೆ, 1 ಇದೆ. ಓಕೆ, ಸೊ ನಮ್ಮ ಕೀ ಪಾಯಿಂಟ್ ಏನಿದೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ. ಓಕೆ, ಈಗ ನಾನು ಚೆಕ್ ಮಾಡಬೇಕಾಗಿರೋದು ಈ ಇಂಟರ್ವಲ್ಲು, ಹೌದಲ್ವಾ? ಸೊ ನಾನು ನಿಮಗೆ ಹೇಳಿದ್ದೀನಿ ಸ್ಟೆಪ್ಸ್ ಏನು. ಓಕೆ,
ಇದೊಂದು ಇಂಟರ್ವಲ್ಲು -3/2 ಇಂಟು ಇನ್ಫಿನಿಟಿಗೆ ಒಂದು ಇಂಟರ್ವಲ್. ಅರ್ಥ ಆಯ್ತಲ್ಲ? ಈಗ ಕೆಲವ್ರಿಗೆ ಬರ್ಬೋದು ಡೌಟು, ಮ್ಯಾಮ್ -3/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತ. 0 ಆಗುತ್ತೆ ಕಣ್ರಿ. ಹೌದು ತಾನೆ? ನೀವು ಆಲ್ರೆಡಿ ಇಲ್ಲಿ 0ಗೆ ಈಕ್ವೇಟ್ ಮಾಡಿದ ಮೇಲೆ ಒಂದು ವ್ಯಾಲ್ಯೂ ಬಂತು ಅಂದರೆ ದಟ್ ಈಸ್ ದ ರೂಟ್ ಆಫ್ ದಿಸ್ ಇಕ್ವೇಷನ್. ದಟ್ ಮೀನ್ಸ್ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ ಒನ್ ಇನ್ ದಿಸ್ ಒನ್ ಯು ವಿಲ್ ಗೆಟ್ 0. ಸೊ ನೋ ನೀಡ್ ಟು ಅಬ್ಸರ್ವ್ ದಟ್ ಒನ್. ಓಕೆ, ಅದು 0ಗೆ ಈಕ್ವೇಟ್ ಆಯಿತು ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್. ಅಲ್ಲಿ ನಾವು ಮತ್ತೆ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಮಾತಾಡೋ ನೆಸೆಸಿಟಿನೇ ಇಲ್ಲ. ಅರ್ಥ ಆಯ್ತಲ್ಲ? ರೈಟ್. ಈಗ ಈ ಇಂಟರ್ವಲ್ಗಳಲ್ಲಿ ಚೆಕ್ ಮಾಡೋಣ. ಇಲ್ಲಿ ಅಂತೂ ಈಸಿಯಾಗಿ 0ನೇ ತಗೊಂತೀನಿ ನಾನು, ನನಗೆ ಅದೇ ಬೆಸ್ಟ್ ಅನಿಸುತ್ತೆ. ಸೊ ಎಲ್ಲೈತಪ್ಪ f'(x) ಇಲ್ಲೈತೆ. ಓಕೆ, ಸೊ f'(x) ನಾನು ಚೆಕ್ ಮಾಡ್ತೀನಿ. -6 4 × 0 ಇನ್ನೇನು 0 ಬಂತು. ಸೊ -0 ಆಗುತ್ತೆ. ಏನಾಯ್ತು? -6 -0 ಪ್ಲಸ್ ಅಂತ ಬರಿಬೇಡ್ರಿ. -6 ಅಂದರೆ ನೆಗೆಟಿವ್ ಬಂತು ಇಲ್ಲಿ ನನಗೆ. <0 ಅಂದರೆ ಮೀನಿಂಗ್ ಏನು? ಈ ಇಂಟರ್ವಲಲ್ಲಿ ನೆಗೆಟಿವ್ ಬಂತು ಅಂದರೆ ಐ ಹ್ಯಾವ್ ಟು ರೈಟ್ f(x) ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ -3/2, ಇನ್ಫಿನಿಟಿ. ಕೆಲವರಿಗೆ ಅದು ಸೈಕಲಾಜಿಕಲಿ ಫಿಟ್ ಆಗಿರುತ್ತೆ. ಈ ಕಡೆ ಅಂದರೆ ಪಾಸಿಟಿವೇ ಬರುತ್ತೆ ಅಂತ ಹಂಗೆಲ್ಲ ಮಾಡಬೇಡ್ರಿ. ವ್ಯಾಲ್ಯೂನ ಹಾಕಿಬಿಟ್ಟು ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಈ ಕಡೆ ನೋಡೋಣ. -2ನೇ ತೊಗೊಂಡ್ಬಿಡೋಣ. ಏನು ಸಿಗುತ್ತೆ? -6 -4 ಇಂಟು -2 -6 -(8) -2 ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್. 8ರಲ್ಲಿ 6 ಹೋದರೆ 2. f'(x) ಇಸ್ ಈಕ್ವಲ್ ಟು ಬಿಗ್ ನಂಬರ್ ಸೈನ್ ಅಂದರೆ ಪ್ಲಸ್. ಸೊ ಪಾಸಿಟಿವ್ ಬಂತು. ಪಾಸಿಟಿವ್ ಅಂತ ಅಂದರೆ ಏನು ಮಾಡ್ತೀರಾ? ದಿಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ವಿಚ್ ಇಂಟರ್ವಲ್? ಈ ಕಡೆ ನಾವು ಚೆಕ್ ಮಾಡಿದ್ದು ಹೌದಲ್ವಾ? -∞, -3/2. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಗಾಟ್ ಇಟ್? ಹೋಪ್ ಸೊ ಯು ಆರ್ taking the benefit of this lecture, right? Let me change the sheet. Till then observe, try the next question. ಸೊ ಯಾರಿಗಾದರೂ ಸ್ಲೋ ಅನ್ನಿಸ್ತಾ ಇದೆ ದಯವಿಟ್ಟು ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸ್ಪೀಡ್ನ ಇನ್ಕ್ರೀಸ್ ಮಾಡಿ. ಯಾರಿಗಾದರೂ ಫಾಸ್ಟ್ ಅನ್ನಿಸ್ತಾ ಇದೆ ಅಂದರೆ ಸ್ಪೀಡ್ನ ಡಿಕ್ರೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಮಿಡಲಲ್ಲಿ ಬಂದು ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಏನೂ ಅರ್ಥ ಆಗಲ್ಲ. ಇದೇನು ಸುಮ್ಮನೆ f'(x) ಸೈನು ಇಂಟರ್ವಲ್ಲು ಏನೋ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗಿದೆ, ಸ್ಟಾರ್ಟಿಂಗಿಂದ ವಾಚ್ ಮಾಡಿದ್ರೆ ನಿಮಗೆ ಲಿಂಕ್ ಗೊತ್ತಾಗುತ್ತೆ. ಹೌದಲ್ವಾ? ಸೊ ಏನು ಕೊಟ್ಟಿದ್ದಾರೆ ನೋಡಿ, f(x) -2x³ -9x² -12x + 1 ಕೊಟ್ಟಿದ್ದಾರೆ. ಓಕೆ, ಸೊ ಹೇಗೆ ಸಾಲ್ವ್ ಮಾಡ್ತೀರಿ ಇದನ್ನು? f'(x) ಕಂಡುಹಿಡಿತೀರಾ? ರೈಟ್. f'(x) ಕಂಡುಹಿಡಿದ್ರೆ ಏನು ಸಿಗುತ್ತೆ ನಿಮಗೆ? ಅಬ್ಸರ್ವ್ ಮಾಡಿ. f'(x) -2 x³ ಇಂದು 3x² -9 x² ಡಿಫ್ರೆನ್ಸಿಯೇಷನ್ 2x -12 ಅಷ್ಟೇ. ಎಕ್ಸಿನ ಡಿಫ್ರೆನ್ಸಿಯೇಷನು 1 ಬರೆದ್ರು ಓಕೆ, ಬರೀಲಿಲ್ಲ ಅಂದರೂ ಓಕೆ. ಸೊ f'(x) ಏನು ಸಿಕ್ತಪ್ಪ? 2 3s 6 ವಿತ್ ಮೈನಸ್ ಸೈನ್ -6x², 9 2s 18 -18 -12. ಸೇಮ್ ಟೇಬಲ್ಸಲ್ಲಿ ಬರ್ತಾ ಇದೆ ಅಂದರೆ ಆದಷ್ಟು ನಾವೇನು ಮಾಡ್ತೀವಿ, f'(x) = 0 ಮಾಡಿದಾಗ ಆ ನಂಬರ್ ಸಪ್ರೇಟಾಗಿ ಬರ್ಕೊಂಬಿಡ್ತೀವಿ. -6 ಕಾಮನ್ ತೆಗೆದುಬಿಟ್ರೆ ನಿಮಗೆ ಏನು ಬರುತ್ತೆ? x² + 3x + 2 = 0. ಕರೆಕ್ಟ್ ಇದೆಯಾ? ನೀವು ತೊಗೊಂಡಿರೋದು ಕಾಮನ್ನು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ. -6 × x² -6x² ಮೈನಸ್ ಇಂಟು ಪ್ಲಸ್ ಮೈನಸ್ 6 3s 18x ಮೈನಸ್ ಇಂಟು ಪ್ಲಸ್ ಮೈನಸ್ 6 2s 12. ಕರೆಕ್ಟ್ ಬರ್ತಾ ಇದೆಯಾ? ರೈಟ್. ಸೊ ಅಲ್ಲಿಗೆ ಏನಾಗುತ್ತೆ, ನೀವು ಬರ್ತಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಏನು ಬರುತ್ತೆ ಈಗ? -6 ಅದಂಗೆ ಇರಲಿ, ನೆಗೆಟಿವ್ ನಂಬರು, ಇಂಟು ಇದನ್ನು ಸ್ಪ್ಲಿಟ್ ಮಾಡಿರಿ. ಇದೇನಾಗುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ನು 2 1s 2 ತಾನೆ, 2 + 1 3. ಸೊ ಪಾಸಿಟಿವ್ ಬರುತ್ತೆ. x + 2 × x + 1 = 0. ಪ್ರಾಡಕ್ಟ್ ಆಫ್ 3 numbers = 0 ಅಂತ ಅಂದರೆ ಎನಿ ಒನ್ ನಂಬರ್ ಮಸ್ಟ್ ಬಿ 0. ಯಾವುದೋ ಒಂದು 3 ನಂಬರ್ ನಾನು ಅನ್ನೋನ್ ನಂಬರ್ಸ್ನ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ, 0 ಬರ್ತಾ ಇದೆ ಅಂದರೆ ಯಾವುದಾದ್ರೂ ಒಂದು ನಂಬರ್ 0 ಆಗಿರಲೇಬೇಕು. ಅದರಲ್ಲಿ -6 ಅಂತೂ ನಂಬರ್ ಡೈರೆಕ್ಟ್ಲಿ, ಸೊ 0 ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ x + 2 0 ಆದರೆ ಎಕ್ಸ್ ವ್ಯಾಲ್ಯೂ ಇಲ್ಲೇನು ಸಿಕ್ತು ನಿಮಗೆ? -2. ಇಲ್ಲ ಇದು ಆಗ್ಬೋದಲ್ವಾ? ಸೊ ಅದಕ್ಕೆ x + 1 = 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ -1. ಪಾಯಿಂಟ್ ಸಿಕ್ವಾ? ಸ್ಟೆಪ್ಸ್ ಕ್ಲೀನಾಗಿ ನೆನಪಿದೆಯಾ? f'(x) ಕಂಡುಹಿಡಿತೀರಾ, f'(x) = 0 ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀರಾ. ಈಗ ನಂಬರ್ ಲೈನ್ 0, ಇಲ್ಲಿ -1, ಇಲ್ಲಿ -2. ಓಕೆ, -1 -2 0 ಎಲ್ಲ ಬರುತ್ತೆ, ಇಲ್ಲಿ ಬರ್ತಾನೆ 0 1 ಎಲ್ಲ ಬರುತ್ತೆ. ಈ ಕಡೆ -3 -4 ಎಲ್ಲ ಬರುತ್ತೆ. ಸೊ ಎಲ್ಲಿ 0 ಬರುತ್ತೆ ಅಲ್ಲಿ ಈಸಿಯಾಗಿ 0ನೇ ಚೆಕ್ ಮಾಡ್ಬೋದು ನಾವು, ಹೌದಲ್ವಾ? ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಸಿಂಪ್ಲಿಫೈಡ್ ಇರುತ್ತಲ್ಲ ಆ f'(x) ಅಲ್ಲಿ ವ್ಯಾಲ್ಯೂ ಇದು 0 ಬೇಡ, ಇಲ್ಲಿವರೆಗೂ ಅಷ್ಟೇ. ಅದರಲ್ಲಿ ನಾವು ಸೈನ್ನ ಚೆಕ್ ಮಾಡ್ತೀವಿ, ಹೌದಲ್ವಾ?
ಸೊ ಯಾವ್ಯಾವ ಇಂಟರ್ವಲ್ ಐತೆ ನೋಡ್ರಿ, -∞, -2, -2, -1, 3 ಆದ್ವು ತಾನೆ, 1, 2, 3. ಓಕೆ, ಸೊ -1, ಕರೆಕ್ಟಾ? ಈಗ ಇದ್ರಲ್ಲಿ ನಾನು ಚೆಕ್ ಮಾಡಬೇಕಾಗಿದೆ. ಈಗ ಒಂದೊಂದೇ ಮಾಡೋಣ. -∞, -2 ಅಂದರೆ ಯಾವುದಾದ್ರೂ ಒಂದು ನಂಬರ್ ತೊಗೊಳ್ರಿ. ಈಗ -3 ಹತ್ರ ಇದೆಯಾ, ಅದನ್ನೇ ತೊಗೊಳ್ರಿ. ಚೆಕ್ ಮಾಡಿ ಏನಾಗುತ್ತೆ. -6 ಅಂದರೆ ನೆಗೆಟಿವು, ಕರೆಕ್ಟಾ? ಮೈನಸ್ ಯಾವ್ದು ತೊಗೊಂಡಿರೋ 3 ತಾನೆ. -3 + 2 ಅಂದರೆ ಮತ್ತೆ ನೆಗೆಟಿವ್. ನೆಕ್ಸ್ಟ್ -3 + 1 ಅಂದರೆ ಮತ್ತೆ ನೆಗೆಟಿವ್. 3 ನೆಗೆಟಿವ್ ಬಂತು ಅಂದರೆ ಕೊನೆಗೂ ನೆಗೆಟಿವ್ ತಾನೆ. ಸೊ f' ಏನಾಯಿತು, ನೆಗೆಟಿವ್ ಅಂದರೆ <0. ಸೊ ದಟ್ ಮೀನ್ಸ್ ವಾಟ್, f of x is strictly decreasing in ಈ ಇಂಟರ್ವಲ್ಲು. ಈ ಇಂಟರ್ವಲಲ್ಲಿ ಏನಾಯಿತು, ಡಿಕ್ರೀಸಿಂಗ್. ನೆಕ್ಸ್ಟ್ ಇದಕ್ಕೆ ಬರ್ರಿ, -2, -1 ಇಲ್ಲಂತೂ ನಾವೇನು ಮಾಡೋಕ್ಕಾಗಲ್ಲ, -1.5 ತಗೊಳ್ಳೇಬೇಕು. ಓಕೆ, ಹಂಗಂತ ಸಾಲ್ವ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತಲ್ಲ ಮ್ಯಾಮ್, ಇಲ್ಲಿ ಏನು ಮಾಡೋದು ಅಂತ ಅಂದರೆ, ಅಂಥ ಟೈಮ್ ವೇಸ್ಟ್ ಮಾಡೋಕ್ಕೆ ನೀವೇನು ಫುಲ್ ಸಾಲ್ವ್ ಮಾಡೋದು ನೆಸೆಸಿಟಿ ಇಲ್ಲ. ಇಲ್ಲಿ ನೋಡಿ, -6 ನೆಗೆಟಿವ್, -1.5 2ಕ್ಕಿಂತ ಸಣ್ಣ ನಂಬರ, 2 ಅಲ್ಲಿ ಸಣ್ಣ ನಂಬರ್ ಹೋದರೆ ಪಾಸಿಟಿವ್, ದಟ್ಸ್ ಇಟ್. -1.5 + 1 ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, -1.5 ಮೈನಸ್ ಬಿಡ್ರಿ, 1.5 1ಕ್ಕಿಂತ ದೊಡ್ಡದಾ? ಸೊ ದೊಡ್ಡ ನಂಬರ್ ಹತ್ರ ಮೈನಸ್ ಇದೆ ಅಂದರೆ ಮೈನಸ್ ಬರಬೇಕು. ಅಲ್ಲಿಗೆ ಏನಾಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್, ಟೋಟಲ್ ಸೈನ್ f' is greater than 0. ಸೊ ದಟ್ ಮೀನ್ಸ್ ಸ್ಟ್ರಿಕ್ಟ್ಲಿ greater than 0 ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ -1, ಹೇಳಿದ್ದೀನಿ, ಯಾವ ಇಂಟರ್ವಲ್ 0 ಬರುತ್ತೋ ಅಲ್ಲಂತೂ ಈಸಿ. 0, 0, ನೆಗೆಟಿವ್ ಇಂಟು ಪಾಸಿಟಿವ್, ಸೊ ನೆಗೆಟಿವ್ ಬಂತು ತಾನೆ. f' ನೆಗೆಟಿವ್ ಬಂತು, therefore ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ವಿಚ್ ಇಂಟರ್ವಲ್, -1, ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಯೋರ್ ಪ್ರಾಬ್ಲಮ್ ನಂಬರ್ ಸಿ. ಕ್ವೆಶನ್ ನಂಬರ್ ಡಿನ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಏನಂತಾರೆ ಗೊತ್ತಾಗಲಿಲ್ಲ ಅಂತಂದರೆ ವಿಡಿಯೋನ ರೆಸ್ಯೂಮ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ, ವಾಚ್ ಮಾಡಿ. ಇಲ್ಲ ಅಂತಂದರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ನ ಓಡಿಸಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ. ಅರ್ಥ ಆಯ್ತಲ್ಲ? ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. f' ಫಾಸ್ಟಾಗಿ ಹೇಳ್ಬಿಡ್ತೀನಿ ನಾನು ಇದನ್ನು. -9 - 2x, ಕರೆಕ್ಟಾ? f' ಈಕ್ವೇಟ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ, ಇದು ಕಡೆ ಹೋದರೆ 2x, ಸೊ ದಟ್ ಈಸ್ ನಥಿಂಗ್ ಬಟ್ -9/2. -9/2 ಈಸ್ ನಥಿಂಗ್ ಬಟ್ ವಾಟ್, -2 4 ತಾನೆ, 4.5, -4.5. ಓಕೆ, ಸೊ ನೀವು ಮಾಡಬೇಕಾಗಿರೋ ಕೆಲಸ ಇದು. ಓಕೆ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ, ಇದನ್ನು ಈಸಿ ಇದೆ. -2/2 ಇಂದ ಈ ಇಂಟರ್ವಲ್ ಚೆಕ್ ಮಾಡಿರಿ, f' ಸೈನ್ ಏನು ಬರುತ್ತೆ ಅಂತ. ಓಕೆ, ಐ ವಿಲ್ ನಾಟ್ ವೇಸ್ಟ್ ದ ಟೈಮ್ ಇನ್ ದಿಸ್ ಈಸಿ ಪ್ರಾಬ್ಲಮ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ವೆರಿ ಗುಡ್ ಪ್ರಾಬ್ಲಮ್. ನೋಡಿ, f ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. x + 1 ಹೋಲ್ ಕ್ಯೂಬ್, x - 3 ಹೋಲ್ ಕ್ಯೂಬ್, ಕರೆಕ್ಟ್ ಇದೆಯಾ? ಸೊ ಇಲ್ಲೇನಾಗ್ತಾ ಇದೆ, ಡಿಫ್ರೆನ್ಸಿಯೇಷನ್ ಮಾಡಬೇಕಲ್ವಾ? ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತಾ? ಎಸ್, u ಇಂಟು v ಹೆಂಗೆ ಮಾಡ್ತೀರಾ, ಒಂದು ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಟ್ಕೊತೀರಾ, ಎರಡನೇ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. x³ ಡಿಫ್ರೆನ್ಸಿಯೇಷನ್ 3x², ಆದರೆ ಅದು ಎಕ್ಸ್ ಅಲ್ಲ, ಮತ್ತು x - 3 ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಬಿಟ್ಟಾಕಿ. ಪ್ಲಸ್ ಎರಡನೇ ಫಂಕ್ಷನ್ನ ಆ್ಯಸ್ ಇಟ್ ಈಸ್ ಇಟ್ಕೊತೀರಾ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ x + 1 ಹೋಲ್ ಕ್ಯೂಬ್ ಅಂತಂದರೆ 3 × x + 1 ಹೋಲ್ ಸ್ಕ್ವೇರ್. ಓಕೆ, ಈಗ ಸಾಲ್ವ್ ಮಾಡೋಕ್ಕಾಗುತ್ತಾ ನೋಡಿ, ಅಬ್ಸರ್ವ್ ಮಾಡಿ. ಏನೇನು ಕಾಮನ್ ಇದೆ, ಏನಾದ್ರು ಕಾಮನ್ ಇದೆಯಾ ಅಬ್ಸರ್ವ್ ಮಾಡಿ. ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಇದೊಂದು ಟರ್ಮಾ, ಎರಡರಲ್ಲಿ 3 ಕಾಮನ್ ಇದೆಯಾ ಫಸ್ಟು, ಸೊ 3 ಹೊರಗೆ ಬರ್ತು ಬಿಡೋಣ. ನೆಕ್ಸ್ಟ್ x + 1 ಹೋಲ್ ಕ್ಯೂಬು, x + 1 ಹೋಲ್ ಸ್ಕ್ವೇರು, ಸೊ ಸ್ಕ್ವೇರ್ ಅಂತೂ ಕಾಮನ್ ಇದೆ, ಅಂದರೆ 3 ಸತಿ ಇದೆ, ಇಲ್ಲಿ 2 ಸತಿ ಅಂತೂ ಕಾಮನ್ ತೆಗಿಬೋದಾ ಹೊರಗೆ. ನೆಕ್ಸ್ಟ್ 1 ಸತಿ ಉಳಿತಿಲ್ಲಿ. ನೆಕ್ಸ್ಟ್ x - 3 ಹೋಲ್ ಸ್ಕ್ವೇರ್, x - 3 ಹೋಲ್ ಕ್ಯೂಬ್ ಅಂದರೆ 2 ಸತಿ ಕಾಮನ್ ಇದೆ, ಹೊರಗೆ ತೆಗೀರಿ. ಉಳಿದಿರೋದನ್ನು ಬರೀರಿ. ಈಗ ಫಸ್ಟ್ ಟರ್ಮಲ್ಲಿ ಎಲ್ಲ ಕಾಮನ್ ಬಂದು ಉಳಿದಿದ್ದು ಒಂದೇ ಒಂದು x + 1, ಸೊ ಅದನ್ನು ಬರ್ಕೊಳ್ಳಿ, x + 1 ಪ್ಲಸ್ ಇಲ್ಲೂ ಅಷ್ಟೇ ಎಲ್ಲ ಕಾಮನ್ ಹೋದು ಉಳಿದಿದ್ದು ಒಂದೇ ಒಂದು x - 3, ಕರೆಕ್ಟ್ ಇದೆಯಾ? ಸೊ ಏನು ಉಳಿಯುತ್ತೆ ನಿಮಗೆ f' ಅಂತ ಅಂದರೆ ಅಬ್ಸರ್ವ್ ಮಾಡಿ, ಬರೀರಿ ಅದನ್ನು. 3 × x + 1 ಹೋಲ್ ಸ್ಕ್ವೇರ್, x - 3 ಹೋಲ್ ಸ್ಕ್ವೇರ್, ಇದೇನಾಗುತ್ತೆ 1 - 3 ಅಲ್ಲ, x + x 2x, 1 - 3 ಅಂದರೆ -2. ಬೇಕಿದ್ರೆ 2ನೂ ಕಾಮನ್ ತೆಗೀರಿ, ಕಾಮನ್ ತೆಗೆದ್ರೆ 3 ಮಲ್ಟಿಪ್ಲೈ ಆಗುತ್ತೆ, 3 × 2 = 6. ಸೊ ನಿಮಗೇನು ಸಿಕ್ತಪ್ಪ, ಹೋಲ್ ಸ್ಕ್ವೇರ್ x - 1, ಕರೆಕ್ಟ್ ಇದೆಯಾ?
ಎಫ್ ಡ್ಯಾಶ್ ಆಫ್ ಎಕ್ಸ್. ಈಗ ಇಲ್ಲಿ ಸ್ವಲ್ಪ ಬ್ರೈನ್ ಇದ್ದರೆ ನೀವಿಲ್ಲಿ ಯಾವುದೇ ನಂಬರ್ ಹಾಕ್ರಿ, ಬಟ್ ಆ ನಂಬರಿಂದ ಸ್ಕ್ವೇರ್ ಅಂದರೆ ಯಾವಾಗಲೂ ಪಾಸಿಟಿವಾ, ಇದು ಯಾವಾಗಲೂ ಪಾಸಿಟಿವಾ, ಇದು ಯಾವಾಗಲೂ ಪಾಸಿಟಿವಾ. ಸೊ ನಾವು ಚೆಕ್ ಮಾಡಬೇಕಾಗಿರೋದು ಇದೊಂದೇ. ಅರ್ಥ ಆಗ್ತಿದೆಯಾ? ಸೊ ನೀವು ಈ ಫ್ಯಾಕ್ಟರ್ಸ್ಗಳನ್ನಂತೂ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಎಸ್ ಆರ್ ನೋ? ಸೊ ನಾನು ಈಗ ಚೆಕ್ ಮಾಡಬೇಕಾಗಿರೋದು ಎಕ್ಸ್ ಮೈನಸ್ 1 ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಯಾವುದಕ್ಕೆ ಬರುತ್ತೆ ಅಂತ ಚೆಕ್ ಮಾಡ್ಬೇಕು ಅಷ್ಟೇ. ಅರ್ಥ ಆಗ್ತಿದೆಯಾ? ಸಿಂಪಲ್ ಆಗಿ ಹೇಳಿರೋ ಕಾನ್ಸೆಪ್ಟು. ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ಸೈನ್ ಚೆಕ್ ಮಾಡೋಕೆ ಹೋಗ್ತೀನಲ್ಲ, ಇವಂತೂ ಎಲ್ಲ ಇಂಟರ್ವಲ್ಸಲ್ಲೂ ಪಾಸಿಟಿವ್ ಬರುತ್ತೆ, ಬೇಕಾಗಿಲ್ಲ ನನಗೆ. ನಾನು ಇದೊಂದೇ ಹಂಗಂದ್ರೆ ನೋಡೋಣ. ಎಕ್ಸ್ ಮೈನಸ್ 1 ಗ್ರೇಟರ್ ದ್ಯಾನ್ 0, ಎಕ್ಸ್ ಏನಾಗುತ್ತೆ ಗ್ರೇಟರ್ ದ್ಯಾನ್ 1. ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ 1ಇಂದ ಇನ್ಫಿನಿಟಿವರೆಗೂ. ಇಲ್ಲೇನಾಗುತ್ತೆ ಫಂಕ್ಷನ್ನು ಏನು ತೊಗೊಂಡಿದ್ದೇವೆ ನಾವು, ಗ್ರೇಟರ್ ದ್ಯಾನ್ 0ನ, ಸೊ ಇನ್ಕ್ರೀಸಿಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದೇ ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ನ ಲೆಸ್ ದ್ಯಾನ್ 0ಗೆ ಚೆಕ್ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ 1 ಲೆಸ್ ದ್ಯಾನ್ 0 ಯಾವಾಗ ಆಗುತ್ತೆ, ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1 ಅಂದರೆ ಮೈನಸ್ ಇನ್ಫಿನಿಟಿ ಕಾಮ 1. ಸೊ ಈ ಇಂಟರ್ವಲಲ್ಲಿ ನಮ್ಮ ಫಂಕ್ಷನು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಯು ಕ್ಯಾನ್ ಈಸಿಲಿ ಟೆಲ್ ದಟ್ ಎಫ್ ದ ಫಂಕ್ಷನ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ 1 ಕಾಮ ಇನ್ಫಿನಿಟಿ ಆ್ಯಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಮೈನಸ್ ಇನ್ಫಿನಿಟಿ ಕಾಮ 1 ಅಂತ ಹೇಳ್ಬೋದು. ಯಾಕೆ ಮ್ಯಾಮ್ ಇವನ್ ತೊಗೊಂಡಿಲ್ಲ ಅಂದರೆ ಸ್ಕ್ವೇರ್ ಆಫ್ ಎನಿ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್, ಸೊ ದೇರ್ ಫೋರ್ ನೋ ನೀಡ್ ಟು ಚೆಕ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಎಕ್ಸಸೈಸ್, ದ ಫಸ್ಟ್ 6 questions ಫ್ರಮ್ ಎಕ್ಸಸೈಸ್ 6.2 ಆ್ಯಂಡ್ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು, ನಿಮಗೆ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ಇನ್ನೇನಾದರೂ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಬಿಕಾಸ್ ದಟ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಕಮ್ಯುನಿಕೇಷನ್ ರೈಟ್ ಸೋ ಫಾರ್ ಸದ್ಯಕ್ಕೆ. ಆ್ಯಂಡ್ ಇನ್ನೇನು, ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಡೂ ವೆಲ್. ಆ್ಯಂಡ್ ಇನ್ನೇನಿದೆ, ಓಕೆ, ನೆಕ್ಸ್ಟ್ 2 ಕ್ಲಾಸ್ ಆಗ್ಬೋದೇನಪ್ಪ, ಎಲ್ಲ ಕ್ವೆಶನ್ನ ಡೀಟೇಲ್ ಆಗಿ ಇದೇ ಥರ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ 2 ಕ್ಲಾಸ್ ಆಗುತ್ತೆ. ಬಟ್ ವಿಲ್ ಕಂಪ್ಲೀಟ್ ದ ಎಕ್ಸಸೈಸ್, ಡೋಂಟ್ ವರಿ. ದೆನ್ ವಿಲ್ ಮೂವ್ ಟು ಮ್ಯಾಕ್ಸಿಮಮ್ ಮಿನಿಮಾ, ದೆನ್ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್. ದೆನ್ ಐ ಥಿಂಕ್ ಇನ್ಯಾವುದೈತಪ್ಪ ಇದು, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಆಗಿದ್ದಾವೆ. ಪ್ರಾಬಬಿಲಿಟಿ ಈಸ್ ಪೆಂಡಿಂಗ್. ಪ್ರಾಬಬಿಲಿಟಿ ಸ್ವಲ್ಪ ಫಸ್ಟ್ ಪಿ ಯುದು ಹೇಳಿದ ಮೇಲೆ ನಾನು ಸೆಕೆಂಡ್ ಪಿ ಯು ಮಾಡ್ತೀನಿ, ಯಾಕಂದರೆ ಬೇಸಿಕ್ಸ್ ಫಸ್ಟ್ ಗೊತ್ತಿಲ್ಲದೆ ನೀವು ಇದನ್ನು ಮಾಡ್ತೀರಾ ಅಂತಂದರೆ ಕಷ್ಟ ಆಗುತ್ತೆ. ಸೊ ಪ್ರಾಬಬಿಲಿಟಿ ಟೋಟಲ್ ಒಂದು ಸೀರೀಸ್, ಒಂದು ಸಪ್ರೇಟ್ ಪ್ಲೇಲಿಸ್ಟೇ ಮಾಡಿರ್ತೀನಿ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಇನ್ನು ಡಿಫ್ರೆನ್ಷಿಯಲ್ ಇಕ್ವೇಷನ್ಸು ಇದೆ, ಹೌದಲ್ವಾ? ಆ್ಯಂಡ್ ಇನ್ಯಾವುದಾದ್ರೂ ಇದೆಯಾ, ವೆಕ್ಟರ್ ಆಲ್ಜಿಬ್ರಾ ಆಗಿದೆ, 3D ಆಗಿದೆ, LPP ಆಗಿದೆ, ಇನ್ಯಾವುದಿದೆ, ಮ್ಯಾಟ್ರಿಸಸ್, ಡಿಟರ್ಮಿನರ್ ರಿಲೇಷನ್ಸ್, ITF, ಕಂಟಿನ್ಯೂಟಿ, ಡಿಫ್ರೆನ್ಷಿಬಿಲಿಟಿ ಆಯಿತು, ಇಂಟಿಗ್ರೇಷನ್ ಆಯಿತು. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸು ಮಾಡಿಕೊಟ್ಟಿದ್ದೀನಿ. ಫಸ್ಟ್ ಪಿ ಯು ಸಿಯಲ್ಲಿ ಐ ಥಿಂಕ್ ಯಾವುದೋ 2 ಚಾಪ್ಟರ್ ಇದ್ದಾವೆ, ಕಾನಿಕ್ ಸೆಕ್ಷನ್ ಆ್ಯಂಡ್ ಪ್ರಾಬಿಲಿಟಿ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಎಕ್ಸಸೈಸ್ ಅವಾಗ ಬಿಟ್ಟಿದ್ದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಐ ಸ್ಟಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್, ಅದು ಕೂಡ ಮಾಡಬೇಕು. ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಐ ಕಂಪ್ಲೀಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಓಕೆ, ನನಗೆ ಯಾವಾಗ ಟೈಮ್ ಸಿಗುತ್ತೋ ಅಷ್ಟರಲ್ಲಿ ಮಾಡ್ತಾ ಇರ್ತೀನಿ. ಐ ಜಸ್ಟ್ ನೀಡ್ ಯೋರ್ ಸಪೋರ್ಟ್. ಓಕೆ, ಎನಿವೇಸ್, ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸ್ಟೇ ಟ್ಯೂನ್ ಆನ್ ದಿಸ್ ಚಾನಲ್, ಸೊ ಯು ವಿಲ್ ಬಿ ಗೆಟಿಂಗ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.